ಸ್ವಾತಂತ್ರ್ಯ ಇಲ್ಲ ಇದ್ದಾಗ ಸಮಾನತೆ ತಗೊಂಡು ಏನು ಮಾಡ್ತೀರಿ, ಸಮಾನತೆ ಇಲ್ಲದಿದ್ದಾಗ ಸ್ವಾತಂತ್ರ್ಯ ತಗೊಂಡು ಏನು ಮಾಡ್ತೀರಿ, ಇವೆರಡೂ ಇಲ್ಲದೆ ಇದ್ದಾಗ ನ್ಯಾಯ ತಗೊಂಡೇನು. ವೈ ಕಾಂಟ್ ದಿಸ್ ಮ್ಯಾನ್ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಸೊ ಡೂ ಸಮ್ ಕ್ರಾಂತಿ. ದಾವಣಗೆರೆನಲ್ಲಿ ಈ ಸರಿ ಕ್ರಾಂತಿ ಆಗೇ ಆಗುತ್ತೆ, 100% ಆಗುತ್ತೆ. ಇಲ್ಲಿ ನಮ್ಮ ದಾವಣಗೆರೆ ಜನತೆ ಹೆಂಗೆ ಮಸಿ ಬೆಳಿತಾರೆ ಅಂದರೆ, ಊರು ತುಂಬ ಕಾಂಕ್ರೀಟ್ ರೋಡ್ ಮಾಡಿದ್ದೀವಿ, ದಟ್ ಈಸ್ ಡೆವಲಪ್ಮೆಂಟ್ ಅಂತ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಸೊ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕಾಗಿದೆ, ಇನ್ನೂ ಅನೌನ್ಸ್ ಆಗಿಲ್ಲ. ನಿಮ್ಮ ವ್ಯೂ ಏನು ಅದ್ರ? ಆ ಕುಟುಂಬದವರಿಗೆ ಟಿಕೆಟ್ ಕೊಡಬಾರ್ದು ಅಂತ. ಕುಟುಂಬ ರಾಜಕಾರಣವನ್ನು ಹೊರತುಪಡಿಸಿ ಬೇರೆ ಕಡೆ ನಾವು ಕಣ್ಣು ಹಾಯಿಸಬೇಕು ಅನ್ನೋದನ್ನ ಹೇಳಿ ಕ್ಷೇತ್ರ ಈಗಲೂ ಅದನ್ನೇ. ಯಾಕಂದರೆ ಕುಟುಂಬ ರಾಜಕಾರಣ ಅನ್ನೋದು ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ, ನಮ್ಮ BJP-ನಲ್ಲೂ ಇದೆ ಅದು, ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಜಾಸ್ತಿ ಇರೋಂಥದ್ದು. ನಿಮ್ಗೇನೋ ಆಹ್ವಾನ ಬೇರೆ ಇದೆ ಇನ್ನೊಂದು ನ್ಯಾಷನಲ್ ಪಾರ್ಟಿಯಿಂದ ಅಂತ ಕೇಳ್ಬೇಡಿ. ಅವ್ರೊಳಗೆ ಡಿಸ್ಕಷನ್ ಆಗ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಸೊ ನಾನು ಕೇಳ್ತಾ ಇರೋದು ಈಗ ಇನ್ನೊಂದು ಪಾರ್ಟಿ ಬಗ್ಗೆ. ಲೋಕಸಭಾ ಎಲೆಕ್ಷನ್ ಟೈಮಲ್ಲಂತೂ ನೀವು ಹೇಳ್ಬಿಡಿ ಯಾವ ಪಾರ್ಟಿ ಅಂತ. ವಿತೌಟ್ ಲಾಬಿಂಗ್ ಟಿಕೆಟ್ ಸಿಗಲ್ಲ ಕಾಂಗ್ರೆಸ್ಸಲ್ಲಿ. ಸೊ BJP-ನಲ್ಲಿ ನಾವು ನೋಡಿದ್ದೀವಿ ಥ್ರೂಔಟ್ ಇಂಡಿಯಾ, ಟ್ಯಾಲೆಂಟೆಡ್ ಇದ್ರೆ ಅವರಿಗೆ ಕರೆದು ಟಿಕೆಟ್ ಕೊಡೋ ವ್ಯವಸ್ಥೆ BJP ಪಕ್ಷದಲ್ಲಿ ಇದೆ. ಒಂದು ಹುಡುಗಿ ಅಥವಾ ಒಂದು ಹುಡುಗ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗ್ತಾರೆ, ಅದು ಅಥ್ಲೆಟಿಕ್ಸ್ ಇರ್ಬೋದು, ಏನೋ ಇರ್ಬೋದು. ಅವರು 10-20 ಮನೆಗಳನ್ನ ಸುತ್ತಾಡಬೇಕು. ನನಗೆ ಒಂದು ಜರ್ಸಿ ಕೊಡಿಸಿ, ಶೂಸ್ ಕೊಡಿಸಿ, ನನಗೆ ಅಲ್ಲಿ ಹೋಗಿ ಉಳ್ಕೊಳ್ಳೋದಕ್ಕೆ ಏನಾದರೂ ಸ್ವಲ್ಪ ದುಡ್ಡು ಕೊಡಿ ಅಂತಂದ್ಬಿಟ್ಟು. ಯಾಕೆ ಪ್ರತಿದಿನ ರಾತ್ರಿ 100 ಬಸ್ಸುಗಳು ದಾವಣಗೆರೆಯಿಂದ ಬೇರೆ ಕಡೆ ಹೋಗುತ್ತೆ ಹೆಲ್ತಿಗೋಸ್ಕರ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಬಾ ಹಕೀಂ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಸಿಕ್ಕಾಪಟ್ಟೆ ಕಾವು ಪಡ್ಕೊಳ್ತಾ ಇದೆ. ಇನ್ನು ಬೈ ಎಲೆಕ್ಷನ್ ಅನೌನ್ಸೇ ಆಗಿಲ್ಲ, ಆದರೆ ನಮ್ಮವರು ಅಭ್ಯರ್ಥಿ ಆಗಬೇಕು ಅನ್ನುವಂತಹ ಕೂಗು ಇದೆ. ಕಾಂಗ್ರೆಸ್ಸಲ್ಲೂ ಪೈಪೋಟಿ ಇದೆ, BJP-ಯಲ್ಲೂ ಪೈಪೋಟಿ ಇದೆ. ಇದೆಲ್ಲ ಪೈಪೋಟಿ ಮಧ್ಯೆ ಒಂದು ಫೇಸ್ ಅಲ್ಲಲ್ಲಿ ಓಡಾಡ್ತಾ ಇದೆ, ತುಂಬ ಐಡೆಂಟಿಫೈ ಆಗ್ತಾ ಇದೆ, ರೆಕಗ್ನೈಸ್ ಮಾಡ್ತಾ ಇದ್ದಾರೆ ಜನ. ವೈ ಕಾಂಟ್ ದಿಸ್ ಮ್ಯಾನ್ ಅನ್ನುವಂತಹ ಮಾತು ಕೂಡ ಕೇಳಿ ಬರ್ತಾ ಇದೆ. ಆ್ಯಕ್ಚುಲಿ ಇವರು ಲೋಕಸಭಾ ಎಲೆಕ್ಷನ್ ಟೈಮಲ್ಲಿ ತುಂಬ ಓಡಾಡಿದ್ರು, ಟ್ರೈ ಮಾಡಿದ್ರು, ಪಾರ್ಟಿಯಿಂದ ಟಿಕೆಟ್ ತಗೊಳ್ಳೋದಕ್ಕೆ, ಪಕ್ಷ ಸಿದ್ಧಾಂತ ಅನ್ನುವಂತಹ ಒಂದಿಷ್ಟು ಅಚಲ ನಂಬಿಕೆ ಇತ್ತು. ಆದರೆ ಆ ನಂಬಿಕೆ ಹುಸಿ ಆಯಿತು. ಹಾಗಂತ ಇವರು ಕೈ ಕಟ್ಕೊಂಡು ಸುಮ್ಮನೆ ಕೂತ್ಲಿಲ್ಲ. ಸ್ವಾಭಿಮಾನಿ ಬಳಗ ಅಂತ ಹೇಳಿ ಶುರು ಮಾಡ್ತಾರೆ. ಈ ವರ್ಡ್ ತಗೊಂಡ ತಕ್ಷಣ ಯಾರವರು ಅನ್ನೋದು ನಿಮಗೂ ಕೂಡ, ನಿಮ್ಮ ಊಹೆಗೂ ಕೂಡ ಬಂದಿರಬಹುದು. ಅವರೇ GB ವಿನಯ್ ಕುಮಾರ್. ಸೊ ನನ್ನ ಜೊತೆಗೆ ಸಿಕ್ಕಿದ್ದಾರೆ, ನಾನು ಕಾನ್ಸ್ಟಿಟ್ಯೂನ್ಸಿಗೆ ಬಂದಿದ್ದೀನಿ, ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ಐ ಆಮ್ ಗುಡ್. ನೀವು ಹೇಗಿದ್ದೀರಿ? ಗುಡ್ ಸರ್. ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಂಕ್ರಾಂತಿ ಟೈಮಲ್ಲಿ ವಿಡಿಯೋ ಮಾಡ್ತಾ ಇದ್ದೀವಿ, ಆ್ಯಕ್ಚುಲಿ ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ಏನಾದರೂ ಕ್ರಾಂತಿ ಆಗುತ್ತಾ ದಾವಣಗೆರೆನಲ್ಲಿ? ಹೌದು, ದಾವಣಗೆರೆನಲ್ಲಿ ಈ ಸರಿ ಕ್ರಾಂತಿ ಆಗೇ ಆಗುತ್ತೆ, 100% ಆಗುತ್ತೆ. ಸೊ ದಾವಣಗೆರೆ ಮಟ್ಟದಲ್ಲಿ ಕ್ರಾಂತಿ ಅಂತಂದರೆ, ಒಂದು ಕುಟುಂಬದಲ್ಲಿ ಏನು ಅಧಿಕಾರ ಕೊಟ್ಟಿದ್ದೀವಿ ಅದನ್ನು ಬ್ರೇಕ್ ಮಾಡೋದೇ ಕ್ರಾಂತಿ. ಇಲ್ಲಿ ಹೊಸೊಬ್ರಿಗೆ ಅವಕಾಶ ಸಿಕ್ಕು ಹೊಸೊಬ್ಬರು ಇಲ್ಲಿ ಜನಪ್ರತಿನಿಧಿಗಳಾಗಬೇಕು. ನಮ್ಮ ದಾವಣಗೆರೆ ಜನತೆಗೆ ಬೆಟರ್ ಆಲ್ಟರ್ನೇಟಿವ್ಸ್, ಬೆಟರ್ ಚಾಯ್ಸ್ ಸಿಕ್ಕಾಗ ಅದು ನಿಜವಾದ ಸಂಕ್ರಾಂತಿ. ಸೊ ಡೂ ಸಮ್ ಕ್ರಾಂತಿ. ಆ್ಯಕ್ಚುಲಿ ನಿಮ್ಮ ಹೋರಾಟ ಮುಂಚೆಯಿಂದಲೂ, ನಾನು 2 ವರ್ಷದಿಂದ ನಿಮ್ಮನ್ನು ಮಾತಾಡಿಸ್ದೆ ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ. ಸೊ ಆಗಿನ ಮಾತಿಗೂ ಈಗಿನ ಮಾತಿಗೂ ಏನು ಭಿನ್ನ ಅಂತ ಅನ್ಸಲ್ಲ. ಆಗಿನ ಸ್ಟ್ಯಾಂಡು ಹಾಗೆ ಇದೆ, ಈಗಿನ ಸ್ಟ್ಯಾಂಡು ಹಾಗೆ ಇದೆ. ದಟ್ ಈಸ್ ಕುಟುಂಬ ರಾಜಕಾರಣವನ್ನು ಹೊರತುಪಡಿಸಿ ಬೇರೆ ಕಡೆ ನಾವು ಕಣ್ಣು ಹಾಯಿಸಬೇಕು ಅನ್ನೋದನ್ನು ಹೇಳಿದ್ರಿ. ಹೌದು. ಸೊ ಈಗಲೂ ಅದನ್ನೇ. ಯಾಕಂದರೆ ಕುಟುಂಬ ರಾಜಕಾರಣ ಅನ್ನೋದು ಎಸ್ಪೆಷಲಿ ಕಾಂಗ್ರೆಸ್ ಪಕ್ಷದಲ್ಲಿ, ನಮ್ಮ BJP-ನಲ್ಲೂ ಇದೆ ಅದು, ಬಟ್ ಕಾಂಗ್ರೆಸ್ ಪಕ್ಷದಲ್ಲಿ ಜಾಸ್ತಿ ಇರೋಂಥದ್ದು. ಅದು ಏನು ಮಾಡುತ್ತೆ ಅಂತಂದರೆ, ಕುಟುಂಬ ರಾಜಕಾರಣ ಅದು ಸ್ವಾರ್ಥದಿಂದ, ಅಟ್ ದಿ ಕೋರ್ ಆಫ್ ಕುಟುಂಬ ರಾಜಕಾರಣ ಇರೋಂಥದ್ದು ಸ್ವಾರ್ಥ. ಅಲ್ಲಿ ಸ್ವಂತ ಸ್ವಾರ್ಥ, ಅವರ ಕುಟುಂಬ, ಅವ್ರ ಬಿಸ್ನೆಸ್ಸು. ನಮ್ಮ ಕ್ಷೇತ್ರದ ಸ್ವಾರ್ಥ ಇರೋದಿಲ್ಲ ಅಲ್ಲಿ. ಕ್ಷೇತ್ರಕ್ಕೆ ಏನಾದರೂ ಒಳ್ಳೇದು ಮಾಡಬೇಕು, ಡೆವಲಪ್ ಮಾಡಬೇಕು, ಒಂದು ವಿಷನ್, ಬಿಗ್ಗರ್ ವಿಷನ್. ನನ್ನ ದಾವಣಗೆರೆಯನ್ನು 2ನೇ ಬೆಂಗಳೂರು ಮಾಡಬೇಕು, ದಾವಣಗೆರೆಗೆ ಏರ್ಪೋರ್ಟ್ ತರಬೇಕು, ದಾವಣಗೆರೆಗೆ IIT ತರಬೇಕು, ದಾವಣಗೆರೆಗೆ ಏಮ್ಸ್ ತರಬೇಕು, ದಾವಣಗೆರೆಯಲ್ಲಿ ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ತರಬೇಕು, ದಾವಣಗೆರೆಯಲ್ಲಿ ವರ್ಲ್ಡ್ ಕ್ಲಾಸು ಸ್ಪೋರ್ಟ್ಸ್ ಫೆಸಿಲಿಟಿ ಸ್ಟೇಡಿಯಂ ಮಾಡೋಣ, ದಾವಣಗೆರೆಯಲ್ಲಿ ಲಿಟರೇಚರ್ ಫೆಸ್ಟಿವಲ್ ಮಾಡೋಣ, ಅಥವಾ ದಾವಣಗೆರೆಯಲ್ಲಿ ಒಂದು ಸಂಸ್ಕೃತಿ ಎನ್ರಿಚ್ ಆಗೋ ರೀತಿಯಲ್ಲಿ ಒಂದು ಸ್ಪೇಸಸ್ನ ಕ್ರಿಯೇಟ್ ಮಾಡೋಣ. ಅದು ವಿಷನ್, ಅದು ಹಂಗಿರ್ಬೇಕು. ದಾವಣಗೆರೆ ನಮ್ಮೂರು ಅಂತಂದ್ರೆ ಅಭಿಮಾನ ಅಂದರೆ ಅದು ಅಭಿಮಾನ ಅಂತಂದರೆ ನಮ್ಮೂರನ್ನ ಬಳಕೆ ಮಾಡ್ಕೊಳ್ಳೋದಲ್ಲ ನನ್ನ ಸ್ವಾರ್ಥಕ್ಕೋಸ್ಕರ. ಊರನ್ನ ಬೆಳೆಸೋದೇ ಅಭಿಮಾನ ಇರ್ತದೆ. ಆ ವಿಷನ್ ಇರೋವಂಥ ರಾಜಕಾರಣಿಗಳು ಮುಂಚೆ ಇದ್ರು ಒಂದು ಕಾಲದಲ್ಲಿ, ಬಟ್ ಈಗ ಒಂದು 30-40 ವರ್ಷದಲ್ಲಿ ಇಲ್ಲ. ಸ್ವಂತ ಬಿಸ್ನೆಸ್ಸು, ಸ್ವಂತ ಏನೇನು ಸ್ವಾರ್ಥ ಇಲ್ಲಿ ಜಾಸ್ತಿ ಇರೋಂಥ. ಅಂದರೆ ದಾವಣಗೆರೆಗಿರೋ ಕೆಪಾಸಿಟಿಗೆ ದಾವಣಗೆರೆ ಅಭಿವೃದ್ಧಿ ಆಗಿಲ್ಲ ಅಂತಿದ್ದೀರಿ? ಹೌದು, ಸಿಕ್ಕಾಪಟ್ಟೆ ಕೆಪಾಸಿಟಿ ಇದೆ ಇಲ್ಲಿ. ನೀವು ದಾವಣಗೆರೆಯಿಂದ ನೋಡಿ, ನ್ಯಾಷನಲ್ ಲೆವೆಲ್ ಕ್ರಿಕೆಟಿಗೆಲ್ಲ ಹೋಗಿದ್ದಾರೆ, ಹೀರೋಯಿನ್ಗಳಾಗಿದ್ದಾರೆ, ಆಮೇಲೆ ಸಾಹಿತಿಗಳಿದ್ದಾರೆ, ದೊಡ್ಡ ದೊಡ್ಡ ಸಾಹಿತಿಗಳಾಗಿದ್ದಾರೆ.
ಆಮೇಲೆ ಎಲ್ಲ ರಂಗದಲ್ಲೂ ಕೂಡ ಅವರು ಎಲ್ಲೋ ಇಲ್ಲಿಂದ ಎಸ್ಕೇಪ್ ಆಗಿ ಬಂದಿರೋರು ಅವರೆಲ್ಲ ಸ್ವಂತ ಪರಿಶ್ರಮದಿಂದ. ಇಲ್ಲಿಂದ ಯಾರು ಅವ್ರನ್ನ ಬೆಳೆಸಿಲ್ಲ. ಫಾರ್ ಎಕ್ಸಾಂಪಲ್, ಯಾವುದೋ ಸ್ಕೂಲಲ್ಲಿ ಒಂದು ಮಗು, ಒಂದು ಹುಡುಗಿ ಅಥವಾ ಒಂದು ಹುಡುಗ ರಾಷ್ಟ್ರ ಮಟ್ಟದಲ್ಲಿ ಆಯ್ಕೆ ಆಗ್ತಾರೆ. ಅದು ಅಥ್ಲೆಟಿಕ್ಸ್ ಇರ್ಬೋದು, ಏನೋ ಇರ್ಬೋದು. ಅವರು 10-20 ಮನೆಗಳನ್ನ ಸುತ್ತಾಡಬೇಕು. ನನಗೆ ಒಂದು ಜರ್ಸಿ ಕೊಡಿಸಿ, ಶೂಸ್ ಕೊಡಿಸಿ, ನನಗೆ ಅಲ್ಲಿ ಹೋಗಿ ಉಳ್ಕೊಳ್ಳೋದಕ್ಕೆ ಏನಾದರೂ ಸ್ವಲ್ಪ ದುಡ್ಡು ಕೊಡಿ ಅಂತಂದ್ಬಿಟ್ಟು. ಸೊ ಇಲ್ಲಿ ಅದನ್ನು ಅಪ್ರಿಷಿಯೇಟ್ ಮಾಡೋವಂಥದ್ದು. ಈಗ ಪೊಲಿಟಿಕ್ಸ್ ಅಂತಂದರೆ ಕೇವಲ ಕಾಂಕ್ರೀಟ್ ರೋಡ್ ಅಲ್ಲ. ಇಲ್ಲಿ ನಮ್ಮ ದಾವಣಗೆರೆ ಜನತೆ ಹೆಂಗೆ ಮಸಿ ಬೆಳೀತಾರೆ ಅಂದರೆ, ಊರು ತುಂಬ ಕಾಂಕ್ರೀಟ್ ರೋಡ್ ಮಾಡಿದ್ದೀವಿ, ದಟ್ ಈಸ್ ಡೆವಲಪ್ಮೆಂಟ್ ಅಂತ. ಸೊ ಅದು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್, ಅದು ಮೂಲಭೂತ ಸೌಕರ್ಯ. ಮೂಲಭೂತ ಸೌಕರ್ಯ ಡೆವಲಪ್ಮೆಂಟ್ ಅಲ್ಲ. ಮೂಲಭೂತ ಸೌಕರ್ಯನ ಉಪಯೋಗಿಸ್ಕೊಂಡು ನಾವು ಹೆಂಗೆ ನಮ್ಮ ಕೆಪಾಸಿಟಿ ಬಿಲ್ಡ್ ಮಾಡ್ಕೊತೀವಿ, ಆ ಒಂದು ಡೆವಲಪ್ಮೆಂಟು ದಾವಣಗೆರೆಯಲ್ಲಿ ಸಿಕ್ಕಿಲ್ಲ ಇಲ್ಲಿ. ಯಾಕೆ ಪ್ರತಿದಿನ ರಾತ್ರಿ 100 ಬಸ್ಸುಗಳು ದಾವಣಗೆರೆಯಿಂದ ಬೇರೆ ಕಡೆ ಹೋಗುತ್ತೆ ಹೆಲ್ತಿಗೋಸ್ಕರ? ಬೇಸಿಕ್ ಚೆಕಪ್ ಇರ್ಬೋದು, ಆಪ್ರೇಷನ್ನು ದಾವಣಗೆರೆದಲ್ಲಿ ಮಾಡಿಸ್ಕೊಳ್ಳೋದು, ಬೇರೆ ಕಡೆ ಹೋಗ್ತಾ ಇದ್ದಾರೆ. ಬಟ್ ಹೊರಗಿನವ್ರಿಗೆ ಹೆಂಗೆ ಅನ್ಸುತ್ತೆ, ದಾವಣಗೆರೆ ಬಹಳ ಚೆನ್ನಾಗಿ. ನಂದು ಬ್ಯಾಡ್ಗಿ ಸರ್, ಬ್ಯಾಡ್ಗಿಲಿ ಏನಾದರೂ ಎಮರ್ಜೆನ್ಸಿ ಆಯಿತು ಅಂತಂದರೆ ದಾವಣಗೆರೆ ಕರ್ಕೊಂಡು ಹೋಗ್ತಿದ್ದಾರೆ ಅಂತಲೇ ಆಗುತ್ತೆ. ಹೌದು, ಇಲ್ಲಿ ಬಂದು ಮತ್ತೆ ಬೇರೆ ಕಡೆ ಹೋಗ್ಬೇಕು ಇವತ್ತು ಅಂತ ಪರಿಸ್ಥಿತಿ. ಸೊ ಇದು ನನಗೆ ಅಷ್ಟು ಗೊತ್ತಿರಲಿಲ್ಲ. ಸೊ ಸರ್ಕಾರಿ ಹಾಸ್ಪಿಟಲ್ ಇದೆ ಚಿಕ್ಕಟೇರಿ ಅಂತ, ಅಲ್ಲಿ ನಮಗೆ MRI ಮಾಡಿಸ್ಕೋಬೇಕಂದ್ರೆ ಒಂದು ಮಷಿನ್ ಇಲ್ಲ ಅಂತಂದು ಚಿತ್ರದುರ್ಗಕ್ಕೆ ಹೋಗ್ತಾರೆ ದಾವಣಗೆರೆಯವರು. ಇಲ್ಲಾಂದರೆ ಅನಿವಾರ್ಯವಾಗಿ ಇಲ್ಲಿರೋ ದೊಡ್ಡ ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ಬೇಕು. ಸೊ ಈ ಥರ ಇವೆಲ್ಲ ನೋಡಿದಾಗ ಕುಟುಂಬ ರಾಜಕಾರಣ ಅನ್ನೋದು ಪ್ರಜಾಪ್ರಭುತ್ವಕ್ಕೂ ಮಾರಕ, ಅಭಿವೃದ್ಧಿಗೂ ಮಾರಕ, ದಾವಣಗೆರೆ ಜನತೆಯ ಬೆಳವಣಿಗೆಗೂ ಮಾರಕ ಅನ್ನೋದು. ಆಮೇಲೆ ಬರೀ ದಾವಣಗೆರೆ ಅಲ್ಲ, ನಾವೆಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲೂ ನೋಡ್ತಾ ಇದ್ದೀವಿ, ದೇಶ ತುಂಬ ಇದೆ. ಸೊ ಹಾಗಾಗಿ ಇದು ನಾವೇನು ಬರೀ ಶಾಮನೂರು ವಿರುದ್ಧನೋ ಸಿದ್ದೇಶ್ವರ ವಿರುದ್ಧನೋ ದಾವಣಗೆರೆಯಲ್ಲಿ ಅಷ್ಟೇ ಅಲ್ಲ ನಮ್ಮ ಹೋರಾಟ ಇರೋವಂಥದ್ದು. ಈ ಅರಿವು, ಈ ಅವೇರ್ನೆಸ್ಸು ಜನಗಳಿಗೆ ಬರಬೇಕು. ಇದು ದೇಶ ತುಂಬ ಹರಡ್ತಾ ಇರೋವಂಥ ವೈರಸ್ ಇದು. ಸೊ ಇದು ಬದಲಾಗಬೇಕು. ಇಲ್ಲ ಅಂತಂದರೆ ನಾಳೆ ನಿಮ್ಗೆ ಅನಿಸುತ್ತೆ ನಾನು ರಾಜಕಾರಣಕ್ಕೆ ಬಂದು ಏನಾದ್ರು ಮಾಡಬೇಕು ಅಂತಂದು, ನೀವು ಎಲ್ಲಿ ಹೋಗಿ ಬಾಗಿಲು ತಡ್ತೀರಿ? ಹೆಂಗೆ ನಮಗೆ ಬಂದಾಗ ಇನ್ವೈಟಿಂಗ್ ನೇಚರ್ ಇರಬೇಕು ಅಲ್ಲಿ. ಅದಿಲ್ಲದೆ ಇದ್ದಾಗ ನೀವು ಸ್ಟ್ರಗಲ್ ಮಾಡಿ ಬೆಳಿಬೇಕು ಅಂತಂದ್ರೆ 10-20 ವರ್ಷ ಆಗುತ್ತೆ. ಆ ಪೇಷನ್ಸು, ಆ ಟೈಮು, ಎನರ್ಜಿ ಇರೋದಿಲ್ಲ. ಸೊ ನಿಮ್ಮ ಪ್ರತಿಭೆ ಗುರುತಿಸಿ ಅವಕಾಶ ಕೊಡುವಂಥ ರಾಜಕಾರಣ ಬರಬೇಕು. ವೆಲ್ ಸೈಡ್. ನೀವು ದೇಶಕ್ಕೆ IAS IPS ಆಫೀಸರ್ಸ್ಗಳನ್ನು ಕೊಡೋರು ಸರ್, ನಿಮ್ಮ ಹತ್ರ ಮಾತು ಕೇಳಬೇಕಾ? ವೆಲ್, ಸೊ ದಾವಣಗೆರೆ ದಕ್ಷಿಣ ಕಲ್ತಿರೋದು ಮಾತಾಡೋದು ಮುಂಚೆ. ಕಮ್ ಆನ್ ಸರ್, ಟೀಚರ್ ಈಸ್ ಆಲ್ವೇಸ್ ಟೀಚರ್ ಅಷ್ಟೇ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ, ಸೊ ಅಲ್ಲಿ ಬೈ ಎಲೆಕ್ಷನ್ ಆಗಬೇಕಾಗಿದೆ, ಇನ್ನೂ ಅನೌನ್ಸ್ ಆಗಿಲ್ಲ. ನಿಮ್ಮ ವ್ಯೂ ಏನು ಅದ್ರ ಬಗ್ಗೆ? ಆ ಕುಟುಂಬದವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋದು ಮೊದಲನೇ ವ್ಯೂ. ಆಗಲೇ ಕಾರಣಗಳನ್ನ ಹೇಳಿದ್ದೀನಿ. ಕುಟುಂಬ ರಾಜಕಾರಣ ಮತ್ತೆ ಮುಂದುವರಿತದೆ. ಈಗ ಮೊಮ್ಮಗ ಬಂದ ಅಂತಂದರೆ ನಾಳೆ ಮೊಮ್ಮಗನ ಹೆಂಡ್ತಿ, ಅವ್ರು ಇನ್ನೊಂದು ಕ್ಷೇತ್ರ ಪಕ್ಕದ ಹರಿಹರನೋ ಒಂದು ನಾಳೆ ತಗೊಂತಾರೆ. ಆಮೇಲೆ ಮಗಳು ಬಂದರು ಅಂತಂದರೆ ಅವರು ಫ್ಯಾಮಿಲಿ, ಅಥವಾ ಇವ್ರ ಬ್ರದರ್ಸ್ ಮಕ್ಕಳು. ಇದು ಪಾಳೆಗಾರಿಕೆ ಅಲ್ಲ ಇದು, ಅಲ್ವಾ? ದಿಸ್ ಈಸ್ ಡೆಮೋಕ್ರಸಿ. ಇದು ವೆರಿ ಮಚ್ ಡೆಮೋಕ್ರಸಿ. ಅಂದರೆ ನಾವು ನಮಗೋಸ್ಕರ ಕಾನ್ಸ್ಟಿಟ್ಯೂಷನ್ನ ಕೊಡ್ಕೊಂಡ್ವಿ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರಲ್ಲ, ಪ್ರತಿಯೊಬ್ಬರಿಗೂ ಸಮಾನವಾದ ಅವಕಾಶ, ಸಮಾನತೆ ಅಂತಂದರೆ ಎಲ್ಲಿ ಸ್ಥಾನಮಾನಗಳಲ್ಲಿ, ಅವಕಾಶಗಳಲ್ಲಿ ಅಂತ. ನ್ಯಾಯ, ಸಾಮಾಜಿಕ, ಆರ್ಥಿಕ, ರಾಜಕೀಯ ನ್ಯಾಯ ಎಲ್ಲರಿಗೂ ಸಿಗಬೇಕು. ಸ್ವಾತಂತ್ರ್ಯ, ಪ್ರತಿಯೊಂದರಲ್ಲೂ ಸ್ವಾತಂತ್ರ್ಯ ಸಿಗಬೇಕು ಅಂತ. ಆಮೇಲೆ ಭ್ರಾತೃತ್ವ ಅಂತಂದು ಒಂದು ಆ್ಯಡ್ ಮಾಡಿದರು. ಸೊ ನಮ್ಮ ದೇಶದ ಇಂಟಿಗ್ರಿಟಿ, ಸಾವರೆಂಟಿ ಕಾಪಾಡೋದಕ್ಕೋಸ್ಕರ ಅದು ಬೇಕು ಅಂತ. ಇವೆಲ್ಲವೂ ನೆಗೆಟಿವ್ ಆಗ್ತವೆ ಒಂದೇ ಕುಟುಂಬದಲ್ಲಿ ಕೊಟ್ಟಾಗ. ಸಮಾನತೆ ಅನ್ನೋದು ಹೋಯ್ತು, ಸ್ವಾತಂತ್ರ್ಯ ಇರೋದು, ಮಾತಾಡೋದಕ್ಕೆ ಭಯ ಪಡ್ತಾರೆ ದಾವಣಗೆರೆಯಲ್ಲಿ. ಕೆಲವೊಂದ್ಸರಿ ನನ್ನ ಸುತ್ತಮುತ್ತ ಓಡಾಡೋದಕ್ಕೂ ಭಯ ಪಡ್ತಾರೆ. ಸೊ ಕಾನ್ಸ್ಟಿಟ್ಯೂಷನಲ್ಲಿ ಸ್ವಾತಂತ್ರ್ಯ ಇದೆ, ಇಲ್ಲಿ ರಿಯಾಲಿಟಿನಲ್ಲಿ ಸ್ವಾತಂತ್ರ್ಯ ಇಲ್ಲ ಅಂತಂದಾಗ, ಸೊ ಸ್ವಾತಂತ್ರ್ಯ ಇಲ್ಲ ಇದ್ದಾಗ ಸಮಾನತೆ ತಗೊಂಡೇನು ಮಾಡ್ತೀರಿ? ಸಮಾನತೆ ಇಲ್ಲದಿದ್ದಾಗ ಸ್ವಾತಂತ್ರ್ಯ ತಗೊಂಡೇನು ಮಾಡ್ತೀರಿ? ಇವೆರಡೂ ಇಲ್ಲದೆ ಇದ್ದಾಗ ನ್ಯಾಯ ತಗೊಂಡೇನು ಮಾಡ್ತೀರಿ? ಸೊ ಈ ರೀತಿ ಒಂದಕ್ಕೊಂದು ಲಿಂಕ್ ಇರ್ತದೆ. ಸೊ ನಾನು ಇದೇ ನಿಮ್ಗೇನು ಪಾಯಿಂಟ್ಗಳು ಹೇಳ್ತಾ ಇದ್ದೀನಿ, ಇವನ್ನ ಸ್ಕೂಲು ಕಾಲೇಜಿಗೆ ಹೋಗಿ ಒಂದು ಅವೇರ್ನೆಸ್ನ ಟ್ರೈ ಮಾಡ್ತಾ ಇದ್ದೀನಿ. ಸೊ ದಾವಣಗೆರೆ ಸೌತ್ ಏನಿವತ್ತೊಂದು ಎಲೆಕ್ಷನ್ ಬರ್ತಾ ಇದೆ, ಬೈ ಎಲೆಕ್ಷನ್ನು, ದಟ್ ಶುಡ್ ಬಿ ದಿ ಬಿಗಿನಿಂಗ್ ಆಫ್ ಎಂಡ್ ಆಫ್ ಫ್ಯಾಮಿಲಿ ಪಾಲಿಟಿಕ್ಸ್ ಇನ್ ಕರ್ನಾಟಕ ಆಸ್ ವೆಲ್ ಆಸ್ ಇನ್ ಇಂಡಿಯಾ ಅನ್ನೋದು. ಅದು ಫಸ್ಟ್ ದಾವಣಗೆರೆನಲ್ಲಿ ಎಂಡ್ ಆಗಲಿ, ನಿಧಾನಕ್ಕೆ ಹೋಗ್ತಾ ಬೇರೆ ಅದು ಆಗುತ್ತೆ, ಅದು ಆಗಲೇಬೇಕದು. ನಾನಂತೂ ಹಠ ಹಿಡಿದಿದ್ದೀನಿ ಅದರ ವಿರುದ್ಧ. ಇಟ್ಸ್ ನಾಟ್ ಗುಡ್ ಫಾರ್ ಕಂಟ್ರಿ. ಅದಕ್ಕೆ ದಟ್ಸ್ ನಾಟ್ ಗುಡ್ ಫಾರ್ ಡೆವಲಪ್ಮೆಂಟ್ ಆಲ್ಸೋ. ಹೌದು. ವೆಲ್, ಸೊ ನಿಮ್ಮ ಹೆಸರು ಕೂಡ ಕೇಳಿ ಬರ್ತಾ ಇತ್ತಪ್ಪ. ಇಲ್ಲಿ ಏನು ಸಮಾಚಾರ ನಿಮ್ಮ ಸರ್ವೆನಲ್ಲಿ? ಹೌದು, ನೆನ್ನೆ ನಾನು ಆ್ಯಕ್ಚುಲಿ ಓಡಾಡಿದೆ, ತುಂಬ ಜನರನ್ನ ಮಾತಾಡಿಸ್ತಾ ಇದ್ದೆ. ಸೊ ಟಿಪಿಕಲ್ ಒಂದು ಸಮುದಾಯದ ಏರಿಯಾದಲ್ಲಿ ಒಂದು 3-4 ಜನ ತಮ್ಮ ಹೆಸರು ತೊಗೊಂಡ್ರು. ಓಕೆ. ನಾನು MP ಎಲೆಕ್ಷನ್ ಆದಾಗಿಂದ ಕ್ಷೇತ್ರ ಬಿಟ್ಟು ಎಲ್ಲೂ ಹೋಗಿಲ್ಲ. ಯೂಶ್ವಲಿ ಏನು ಮಾಡ್ತಾರೆ, ಕ್ಷೇತ್ರದಿಂದ ಮಾಯ ಆಗಿಬಿಡ್ತಾರೆ. ಒಂದು ಎಲೆಕ್ಷನ್ ಸೋತ ಮೇಲೆ
3-4 ವರ್ಷ ಕಾಣೆ ಆಗ್ತಾರೆ, ಇನ್ನು 1 ವರ್ಷ ಇದ್ದಾಗ ಬರ್ತಾರೆ. ಸೊ ನಾನು ನೆಕ್ಸ್ಟ್ ಡೇನೆ ನಾನು ಹೇಳಿದ್ದೆ, ಆಶ್ವಾಸನೆ ಕೊಟ್ಟಿದ್ದೆ, ನಾನು MP ಆಗಲಿ ಆಗದೆ ಇರಲಿ ಇಲ್ಲಿರ್ತೀನಿ, ಕೆಲಸ ಮಾಡ್ತೀನಿ, ಆ್ಯಸ್ ಎ ಕಾಂಪಿಟೇಟರ್ ಇರ್ತೀನಿ. ಯಾರು MP ಆಗ್ತಾರೋ ಅವ್ರ ಹತ್ರ ಕೆಲಸ ಮಾಡೋಂಗೆ ಮಾಡ್ತೀನಿ. ಮಾಡ್ತಾ ಇದ್ದೀರಾ? ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ, ಬಟ್ ಅಷ್ಟೊಂದು ನಾಟ್ ಸೋ ಮಚ್ ಸ್ಯಾಟಿಸ್ಫೈಯಿಂಗ್. ಬಟ್ ನಿಮಗೆ ಅವ್ರಿಗೆ ಕೆಲಸ ಕೊಡ್ತಾ ಇದ್ದೀನಿ ಅಂತ ಅನ್ನಿಸ್ತಾ ಇದೆಯಾ? ಸೋಷಿಯಲ್ ಮೀಡಿಯಾ ನೋಡಿದ್ರೆ ಹಂಗೆ ಅನ್ನಿಸ್ತು. ಮುಂಚೆ ಅವ್ರು ಓಡಾಡ್ತಿರ್ಲಿಲ್ಲ, ಯಾರು ಮನೆಯಿಂದ ಆಚೆ ಬಂದು ಯಾವುದೇ ಫಂಕ್ಷನ್ ಅಟೆಂಡ್ ಮಾಡ್ತಿರ್ಲಿಲ್ಲ, ಯಾವುದು ಹಳ್ಳಿಗಳಿಗೆ ಹೋಗ್ತಿರ್ಲಿಲ್ಲ, ಕಾರ್ಯಕ್ರಮಕ್ಕೆ ಹೋಗ್ತಿರ್ಲಿಲ್ಲ. ಫಸ್ಟ್ ಟೈಮ್ ಇನ್ ದೇರ್ ಲೈಫ್ ಟೈಮ್ ಮಾಡ್ತಾ ಇದ್ದಾರೆ. ಸೊ ಜನ ಮಾತಾಡ್ತಾ ಇರೋದು, ನಾನು ಹೇಳ್ತಾ ಇರೋದಲ್ಲ. ಸೊ ಇವತ್ತು ವಿನಯ್ ಕುಮಾರ್ ಓಡಾಡ್ತಾರೆ, ಅಟ್ಲೀಸ್ಟ್ ಮನೇಲಿ ಕುತ್ಕೊಂಡಿರೋರಿಗೆ ನೀವು ಕೆಲಸ ಮಾಡಿಸೋ ಥರ ಮಾಡಿದ್ದೀರಾ. ಜನ ಆ ಥರ ಮಾತಾಡ್ಕೊತಾ ಇದ್ದಾರೆ. ಇಟ್ಸ್ ವೆಲ್ ಆ್ಯಂಡ್ ಗುಡ್. ಹಂಗಿರ್ಬೇಕಂತ ನಾನು ಬಯಸೋದು. ಹೆಲ್ತಿ ಕಾಂಪಿಟೇಷನ್ ಶುಡ್ ಬಿ ಲೈಕ್ ದ್ಯಾಟ್, ಡೆಮೋಕ್ರಸಿನಲ್ಲಿ ಇರಬೇಕು ಅಂತ. ಸೊ ಅವಾಗ ಅವರು ಕೆಲಸ ಮಾಡ್ತಾರೆ, ಅವ್ರ ದುರಹಂಕಾರವನ್ನು ಕಡಿಮೆ ಆಗ್ತದೆ. ಮನೆಗೆ ಯಾರಾದ್ರು ಜನ ಬಂದರೆ ಮಾತಾಡಿಸ್ತಾರೆ, ಕೂರಿಸಿ ಕಾಫಿ ಕುಡಿಸಿ ಬಂದ್ಬಿಡುತ್ತದು. ಕಾಂಪಿಟೇಷನ್ ಇದೆ, ನಾಳೆ ಗೆಲ್ಲಬೇಕಲ್ಲ. ಜನಗಳನ್ನ ವಿಶ್ವಾಸಕ್ಕೆ ತಗೊಳ್ಳಿಲ್ಲ ಅಂದರೆ ಗೆಲ್ಲಕ್ಕಾಗಲ್ಲ. ಎಷ್ಟೇ ದುಡ್ಡಿದ್ರೂ ಕೂಡ ಇವತ್ತು ಗೆಲ್ಲಕ್ಕಾಗಲ್ಲ. ನೀವು ಜನಗಳ ಪ್ರೀತಿ ವಿಶ್ವಾಸ ಗೆಲ್ಲೇಬೇಕು. ದಟ್ ಈಸ್ ದಿ ವೆರಿ ಫೌಂಡೇಶನ್ ಆಫ್ ಡೆಮೋಕ್ರಸಿ. ಸೊ ಹಾಗಾಗಿ ನಾವು ಆ ಕೆಲಸ ಮಾಡ್ತಾ ಇದ್ದೀನಿ ಇಡೀ ಕ್ಷೇತ್ರದಲ್ಲಿ. ನಾಟ್ ಓನ್ಲಿ ದಾವಣಗೆರೆ ಆಚೆನೂ ಓಡಾಡ್ತಾ ಇದ್ದೀನಿ. ಹಾಗಾಗಿ ನಾನು ಎಲ್ಲೂ ನನ್ನ ಹೆಸರು ಹೇಳ್ದಂಗೆ ನಾನು ಆಕಾಂಕ್ಷಿ ಅಂತಂದು ಜನಗಳ ಬಾಯಲ್ಲಿ ಬರ್ತಾ ಇದೆ. ದಟ್ಸ್ ಎ ವೆರಿ ಗುಡ್ ಡೆವಲಪ್ಮೆಂಟ್. ಅಂದರೆ ನನಗೆ ಗೊತ್ತಿಲ್ಲದೆ ಇರೋರು, ನಾನು ಮೀಟ್ ಮಾಡದೇ ಇರೋರು, ಯಾರೋ ಒಬ್ಬ ಸ್ಟ್ರೇಂಜರು GB ವಿನಯ್ ಕುಮಾರ್ ನಮ್ಮ MLA ಆಗಲಿ ಅಂತಂದು ಅವ್ರು ಬಯಸ್ತಾರೆ ಅಂತಂದರೆ ಅದು ನಮಗೆ ಆಶೀರ್ವಾದ, ವರ ಇದ್ದಂಗೆ. ಸೊ ನೀವು ಹಂಗೆ ಹೇಳಿದ್ದೀರ ಅಂತಂದರೆ ಸಂತೋಷದ ವಿಚಾರ ಅದು. ವೆಲ್ ಸರ್, ನನ್ನ ಕ್ವೆಶನಿಗೆ ಆನ್ಸರ್ ಬರಲೇ ಇಲ್ಲ. ಆ ಭಾಗದಿಂದ ಏನಾದರೂ ಕಂಟೆಸ್ಟ್ ಮಾಡೋ ಇರಾದೆ ಇದೆಯಾ? ಏನು ಕತೆ? ಈಗ ಜನ ಬಯಸಿದರೆ ಕಂಟೆಸ್ಟ್ ಮಾಡಲೇಬೇಕಾಗುತ್ತೆ. ಬಟ್ ಕಂಟೆಸ್ಟ್ ಮಾಡಬೇಕು ಅಂತಂದರೆ ಅಗೇನ್ ಇನ್ನೊಂದು ನಮ್ಮ ಒಂದು ಆಳ ವ್ಯವಸ್ಥೆ, ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇರೋದೇ ಒಂದು ಅಥವಾ 2 ಡಾಮಿನೆಂಟ್ ಪೊಲಿಟಿಕಲ್ ಪಾರ್ಟೀಸ್. ರೀಜನಲ್ ಪಾರ್ಟೀಸು ಕೂಡ ಇವತ್ತಿಲ್ಲ ನಮ್ಮಲ್ಲಿ, ಬಲಿಷ್ಠವಾಗಿಲ್ಲ. ಸೊ ಆ 2 ಪಕ್ಷದಿಂದನೇ ಏನಾದರೂ ಒಂದು ಟಿಕೆಟ್ ತಗೊಂಬರ್ಬೇಕು. ಸೊ ಆಳು ವ್ಯವಸ್ಥೆ ಅಂತಂದರೆ ಇಲ್ಲಿ ಮಲ್ಟಿಪಲ್ ಪಾರ್ಟೀಸ್ ಇರಬೇಕಾಗಿತ್ತು. ನಿಮ್ಗೇನೋ ಆಹ್ವಾನ ಬೇರೆ ಇದೆ ಇನ್ನೊಂದು ನ್ಯಾಷನಲ್ ಪಾರ್ಟಿಯಿಂದ ಅಂತ ಕೇಳ್ಪಟ್ಟೆ. ಇಲ್ಲ, ಇವತ್ತಿನವರೆಗೂ ನನಗೆ ಯಾರು ಆಹ್ವಾನ ಕೊಟ್ಟಿಲ್ಲ. ಫೋನ್ ಮಾಡಿ ಬನ್ನಿ ಅಂತಂದು ಹೇಳಿಲ್ಲ, ಅಥವಾ ನಿಮಗೆ ಟಿಕೆಟ್ ಕೊಡ್ತೀವಿ ಅಂತಲೂ ಯಾರು ಹೇಳಿಲ್ಲ. ಬಟ್ ಅವ್ರೊಳಗೆ ಡಿಸ್ಕಷನ್ ಆಗ್ತಾ ಇದೆ ಅಂತ ನಾನು ಕೇಳಿದ್ದೀನಿ. ಸೊ ನಾನು ಕೇಳ್ತಾ ಇರೋದು ಈಗ ಇನ್ನೊಂದು ಪಾರ್ಟಿ ಬಗ್ಗೆ. ಲೋಕಸಭಾ ಎಲೆಕ್ಷನ್ ಟೈಮಲ್ಲಂತೂ ನೀವು ಹೇಳ್ಬಿಡಿ ಯಾವ ಪಾರ್ಟಿ ಅಂತ. ಲೋಕಸಭಾ ಎಲೆಕ್ಷನ್ ಟೈಮಲ್ಲಂತೂ ನೀವು ಕಾಂಗ್ರೆಸ್ ಲೀಡರ್ಸ್ಗಳನ್ನ ಹತ್ರ ಹೋಗಿ ಮಾತಾಡೋದು, ಅಥವಾ ನೀವು ತುಂಬಾ ಬೆರೆಯೋದಕ್ಕೆ ಪ್ರಯತ್ನ ಪಡೋದು, ಅಥವಾ ನೀವು ಮಾಡ್ತಾ ಇರೋ ಸೋಷಿಯಲ್ ವರ್ಕ್ಸ್ನ ಅವ್ರ ಗಮನಕ್ಕೆ ತಗೊಂಬರೋದು ತುಂಬಾ ಟ್ರೈ ಮಾಡಿದ್ರಿ ಸರ್. ಅಲ್ಲೆಲ್ಲಾದ್ರೂ ಫೇಲ್ ಆಯ್ತಂತ ಅನ್ನಿಸ್ತಾ? ಇಲ್ಲ, ನನ್ನ ಎಫರ್ಟ್ ಸಾಕಾಗ್ಲಿಲ್ಲ ಅಂತ ಒಂದೊಂದ್ಸರಿ ಅನ್ಸುತ್ತೆ. ಬಟ್ ಅದಕ್ಕಿಂತ ಮುಖ್ಯವಾಗಿ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ವ್ಯವಸ್ಥೆ ಇದೆ, ಅಲ್ಲಿ ಲಾಬಿ ಮಾಡಬೇಕು. ನೀವು ಎಕ್ಸ್ಟ್ರೀಮ್ಲಿ ಟ್ಯಾಲೆಂಟೆಡ್ ಆಗಿರಿ, ನೀವು ಲಾಬಿ ಮಾಡಿ ಟಿಕೆಟ್ ತೊಗೋಬೇಕಲ್ಲಿ. ಸೊ ಲಾಬಿ ಮಾಡೋದಂದ್ರೆ ನಿಮ್ಮ ಪರವಾಗಿ ಒಂದು ನಿಮ್ಮದೇ ಆದ ಒಂದು, ಅವರು ಪವರ್ಫುಲ್ ಆಗಿರಬೇಕು. ಅವರು ಹೋಗಿ ಡೆಲ್ಲಿ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ ನಿರಂತರವಾಗಿ ಒತ್ತಡ ಹಾಕಬೇಕು, ಕೇಳಬೇಕು. ಹಂಗೆ ಆ ರೀತಿ ವ್ಯವಸ್ಥೆ ಇರುತ್ತೆ. ಈಗ ನಮ್ಮಪ್ಪ ಪೊಲಿಟಿಷನ್ನೇ ಅಲ್ಲ, ನಾನು ನಾನ್ ಪೊಲಿಟಿಕಲ್ ಬ್ಯಾಕ್ಗ್ರೌಂಡು. ಈಗ ಬಂದು ನಾವೆಲ್ಲ ಸೃಷ್ಟಿ ಮಾಡ್ತಾ ಇರೋದು. ನನ್ನ ಜೊತೆ ಓಡಾಡೋಂಥವ್ರು ಯಾರು ಪಾಪ ಇಲ್ಲಿ ಲೋಕಲ್ಲಾಗಿ ಕೆಲಸ ಮಾಡ್ಕೊಂಡಿರೋಂಥ ಕಾರ್ಯಕರ್ತರು. ಸೊ ಆ ಒಂದು ಕೆಪಾಸಿಟಿ ಇರಲ್ಲ ನಮಗೆ, ಆಯಿತಾ. ನನ್ನನ್ನು ಯಾರಾದರೂ ಗುರುತಿಸಿ ಕರ್ಕೊಂಡು ಹೋಗಬೇಕು ಅಂತ ಒಂದಿಬ್ಬರು ಮಾಡಿದ್ರು ಆ ಟೈಮಲ್ಲಿ. MP ಎಲೆಕ್ಷನಲ್ಲಿ ಪಾಪ ಖಂಡಿತವಾಗಿ ಮಾಡಿದರು. ಬಟ್ ಇವಾಗ ಇರೋ ವ್ಯವಸ್ಥೆ ಏನು ಅಂತಂದರೆ ವಿತೌಟ್ ಲಾಬಿಂಗ್ ಟಿಕೆಟ್ ಸಿಗಲ್ಲ ಕಾಂಗ್ರೆಸ್ಸಲ್ಲಿ. ಸೊ BJPನಲ್ಲಿ ನಾವು ನೋಡಿದ್ದೀವಿ ಥ್ರೂ ಔಟ್ ಇಂಡಿಯಾ, ಟ್ಯಾಲೆಂಟೆಡ್ ಇದ್ದರೆ ಅವರಿಗೆ ಕರೆದು ಟಿಕೆಟ್ ಕೊಡೋ ವ್ಯವಸ್ಥೆ BJP ಪಕ್ಷದಲ್ಲಿ ಇದೆ. ಸೊ ನಾ ಅದೇ ಪಕ್ಷದ ಬಗ್ಗೆ ಮಾತಾಡ್ತಾ ಇದ್ದಿದ್ದು. ಅಲ್ಲೂ ಮಾತುಕತೆಗಳಾಗ್ತಾ ಇದೆ ಅಂತೆ. ಯಾರಾದರೂ ಕಾಲ್ ಮಾಡಿದ್ರಾ, ಬಂದಿತ್ತಾ ಫೋನು ಅಂತ? ಇಲ್ಲ, ಯಾಕಂದರೆ ಈ ಕ್ಷೇತ್ರದಲ್ಲೂ ಸಮರ್ಥವಾಗಿರುವಂಥ ಆಕಾಂಕ್ಷಿಗಳು ಲೀಡರ್ಸ್ ಇದ್ದಾರೆ, BJPನಲ್ಲೂ ಇದ್ದಾರೆ. ಪಾಪ ಅವರು ಟಿಕೆಟ್ ಕೇಳ್ತಾ ಇರ್ತಾರೆ. ಅವರನ್ನು ಬೈಪಾಸ್ ಮಾಡಿ ನನ್ನನ್ನು ಆ ರೀತಿ ಮಾಡಲ್ಲ. ಸೋತಿದಾರಲ್ಲ ಸರ್ 30 ವರ್ಷ 35 ವರ್ಷ. ವೈ ಕಾಂಟ್ ಯು? ಅಲ್ಲ, ನನಗೆ ಕಾನ್ಫಿಡೆನ್ಸ್ ಇದೆ ಕೊಟ್ಟರೆ ಗೆಲ್ತೀವಿ ಅಂತ. ಬಟ್ ನಾವು ಡೆಮೋಕ್ರೆಟಿಕ್ಕಾಗಿ ಹೋಗಬೇಕು. ಇಲ್ಲಿ ನಾನು ಒಬ್ಬನೇ ಲೀಡರ್ ಆಗಿ ಬಂದಿಲ್ಲ ಇಲ್ಲಿ. ಸೊ ನಾವು ಯಾವ್ದಾದ್ರು ಒಂದು ಪಕ್ಷದೊಳಗೆ ಹೋದಾಗ ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಅವ್ರಿಗೆ ಒಪ್ಪಿಗೆ ಆಯಿತು ಅಥವಾ ಒಪ್ಪಿಗೆ ಇಲ್ಲ ಅಂದರೆ ಒಪ್ಪಿಸ್ಬಿಟ್ಟು ಆ ಡೆಮೋಕ್ರೆಟಿಕ್ ವೇನಲ್ಲಿ ಹೋದರೆ ಇದು ಲಾಂಗ್ ಟರ್ಮ್ ಸಸ್ಟೈನಬಲ್ ಇರುತ್ತೆ. ಆಮೇಲೆ ಎಲ್ಲರೂ ಒಗ್ಗಟ್ಟಾಗಿ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು. ಈಗ ಎಕ್ಸಾಂಪಲ್, ಅವರೇನು BJP ಕರೆದು ನಂಗೆ ಟಿಕೆಟ್ ಕೊಟ್ಟರು, ಇವರು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೊಂಡು ಒಂದು ಎಲೆಕ್ಷನ್ ಮಾಡಿ ಗೆದ್ವಿ ಅಂತಂದರೆ
ಖಂಡಿತವಾಗಿಯೂ ನಾಳೆ 28 ಎಲೆಕ್ಷನ್ನಲ್ಲೂ ಹೆಲ್ಪ್ ಆಗುತ್ತೆ, 29 MP ಎಲೆಕ್ಷನ್ನಲ್ಲೂ ಹೆಲ್ಪ್ ಆಗುತ್ತೆ. ಸೊ ಈ ರೀತಿ ಒಂದು ಕ್ಯಾಲ್ಕುಲೇಷನ್ನು. ಯೂತ್ಸ್ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇದ್ದಾರೆ, ಈ ಫೇಸ್ ಏನಾದರೂ ಒಂದು ನ್ಯಾಷನಲ್ ಪಾರ್ಟಿ ಅಂತ ಕಂಟೆಸ್ಟ್ ಮಾಡಿದರೆ ಇಲ್ಲಿ ಚಿತ್ರಣ ಬದಲಾಗುತ್ತೆ ಅಂತ ಅಂದು ನಿಮ್ಗೆ ಅನ್ಸುತ್ತಾ? ಚಿತ್ರಣ ಬದಲಾಗುತ್ತೆ ಅಂತಂದರೆ ಟಿಕೆಟ್ ಕೊಡ್ತಿಲ್ವೇನೋ ಅಂತ ನನಗೆ. ಓಕೆ, ಹಂಗಂದ್ರೆ ಈ ಚಿತ್ರಣ ಹೀಗೆ ಇರಬೇಕು. ಈಗ ಪಕ್ಷಗಳಲ್ಲಿ ಈಗ ಏನಾಗ ಕಾಂಗ್ರೆಸ್ ಪಕ್ಷ ಫಾರ್ ಎಕ್ಸಾಂಪಲ್ ಇವ್ರನ್ನ ಎದುರು ಹಾಕೊಳ್ಳೋದಕ್ಕೆ ಇಷ್ಟಪಡಲ್ಲ ಅವರು. ಶಾಮ್ನೂರ್ ಕುಟುಂಬ ಏನಿದೆ ಅವ್ರ ಪ್ರಕಾರ ಇದು ಪವರ್ಫುಲ್ಲು, ಜಾತಿ ಪ್ರಕಾರನೂ ಪವರ್ಫುಲ್ ಇದೆ, ದುಡ್ಡಿನ ಪ್ರಕಾರನೂ ಪವರ್ಫುಲ್ ಇದೆ. ಆಮೇಲೆ ಯಾಕೆ ಅವ್ರನ್ನ ಎದುರು ಹಾಕೋಬೇಕು ಅನ್ನೋದು ಒಂದಿದೆ. ಇದು ಬದಲಾಗಬೇಕು, ಮೊದಲನೇದಾಗಿ ಇದು ಬದಲಾಗಬೇಕಿದು. ಇದು ಯಾರು ಬರ್ಕೊಟ್ಟಿಲ್ಲ ದಾವಣಗೆರೆ ಅನ್ನೋದನ್ನು, ಒಂದು ಕುಟುಂಬ ಅಥವಾ ಒಂದು ಪಕ್ಷಕ್ಕೆ ಬರ್ಕೊಟ್ಟಿರೋದಿಲ್ಲ. ನಿರಂತರವಾಗಿ ಹಳೆ ನೀರು ಹರಿದೋಗಿ ಹೊಸ ನೀರು ಬರ್ತಾ ಇದ್ದರೆ ಅದು ಕ್ಷೇತ್ರಕ್ಕೆ ಒಳ್ಳೆಯದು ಅಂತಂದು ಪಕ್ಷಗಳಲ್ಲಿ ಬರಬೇಕದು. ಬಟ್ ಅವರಲ್ಲಿ ಏನು ಆಲೋಚನೆ ಇದೆ ಅಂತ ಗೊತ್ತಿಲ್ಲ. ಒಬ್ಬ ಲೀಡರ್ ಕ್ರಿಯೇಟ್ ಆಗ್ತಾನೆ. ಆಮೇಲೆ ಇನ್ನೊಂದು, ಈಗ ಒಂದು ಪಕ್ಷ ಸಪೋರ್ಟ್ ಮಾಡಿದಾಗ, ಅವರೆಲ್ಲ ಬಂದು ಸಪೋರ್ಟ್ ಮಾಡಿದಾಗ ನಾವು ಅದಕ್ಕೆ ಭದ್ರಾಗಿರ್ತೀವಿ, ಆ ಒಂದು ವ್ಯವಸ್ಥೆ ಒಳಗೆ ನಾವು ಭದ್ರಾಗಿರ್ತೀವಿ. ಸೊ ಇದು ಅವ್ರಿಗೇನಾದರೂ ಒಂದು ಅಭದ್ರತೆ ಇದೆಯೋ, ಇನ್ಸೆಕ್ಯೂರಿಟಿ ಇದೆಯೋ, ಅಥವಾ ಹಂಗೆ ಯೋಚನೆ ಮಾಡೋದಕ್ಕಿಂತ ನಾವು ಇನ್ಸಿಗ್ನಿಫಿಕೆಂಟ್ ಇರಬೇಕು ಅವ್ರ ಪ್ರಕಾರ. ಏನು ಇವತ್ತು ಬರ್ತಾರೆ ನಾಳೆ ಹೋಗ್ತಾರೆ, ಇವರು ಏನಕ್ಕೆ ನಾವು ಕರೆದು ಇಂಪಾರ್ಟೆನ್ಸ್ ಕೊಡಬೇಕು ಅನ್ನೋ ಒಂದು ದುರಹಂಕಾರದ ಧೋರಣೆನೂ ಇರ್ಬೋದು. ಓಕೆ, ಈಗ ಬೈ ಎಲೆಕ್ಷನ್ ಬಗ್ಗೆ ನಾವು ಮಾತಾಡೋದಾದ್ರೆ, ಬೈ ಎಲೆಕ್ಷನ್ನಲ್ಲಿ ಕಂಟೆಸ್ಟ್ ಮಾಡೋ ಇರಾದೆ ಇದೆಯಾ ಅನ್ನೋದಕ್ಕೆ ಒಂದು ಕ್ಲಾರಿಟಿ ಕೊಡಲಿಲ್ಲ. ನೀವು ಯಾರಾದರೂ ಪಾರ್ಟಿಯವ್ರು ಕರೆದು ಟಿಕೆಟ್ ಕೊಟ್ಟರು ಅಂತಂದರೆ ಲೆಟ್ಸ್ ಥಿಂಕ್ ಅಂತ ಅಂದ್ರಿ. ಬಟ್ ಅಂದರೆ ನನಗನ್ಸಿದ್ದು, ಬಿಕಾಸ್ ಮೈ ಇಂಟ್ರೆಸ್ಟ್ ಇಸ್ ಪೊಲಿಟಿಕ್ಸ್ ಆಗಿರೋದ್ರಿಂದ ಇದನ್ನು ಹೇಳ್ತಾ ಇದ್ದೀನಿ. ಕಾಂಗ್ರೆಸ್ಸಲ್ಲೂ ಸುಮಾರು ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಕಮ್ಯುನಿಟಿ ಆಸ್ಪಿರೆಂಟ್ಸ್ ಕೂಡ ಇದ್ದಾರೆ. ಅಲ್ಲಿ ಟಿಕೆಟ್ ಕುಟುಂಬಕ್ಕೆ ಸಿಗುತ್ತೋ ಕಮ್ಯುನಿಟಿಗೆ ಸಿಗುತ್ತೋ ಅನ್ನೋದ್ರ ಮೇಲೆ ಅವರ ಸೋಲು ಗೆಲುವಿನ ಲೆಕ್ಕಾಚಾರ ಡಿಪೆಂಡ್ ಆಗುತ್ತೆ. BJPಯಲ್ಲೂ ಕೂಡ ಸುಮಾರು ಜನ ಆಸ್ಪಿರೆಂಟ್ಸ್ ಇದ್ದಾರೆ, ಅವರಲ್ಲೂ ಕೂಡ ಘಟಾನುಘಟಿಗಳು, ಹಿಂದೆಲ್ಲ ಕಂಟೆಸ್ಟ್ ಮಾಡಿದವರು, ಕಡಿಮೆ ಮಾರ್ಜಿನಲ್ಲಿ ಒಂದಿಷ್ಟು ಜನ ಸೋತಿರೋರು ಕೂಡ ಇದ್ದಾರೆ. ಬಟ್ ಒಬ್ರಿಗೆ ಟಿಕೆಟ್ ಕೊಟ್ಟರೆ ಇನ್ನೊಬ್ಬರಿಗೆ ಅವರವರೇ ಸೋಲಿಸ್ತಾರೆ ಅನ್ನೋ ಒಂದು ಸ್ಟ್ರಾಟಜೀಸ್ ಎಲ್ಲ ಇದೆ. ಇಬ್ಬರ ಜಗಳ ಮೂವನಿಗೆ ಲಾಭ ಅನ್ನೋ ಥರ ನಿಮ್ಗೆ ಯಾಕೆ ಆಗಬಾರ್ದು ಅಂತ. ಅದು ಅಗೇನ್ ಅಲ್ಟಿಮೇಟ್ಲಿ ಇದು ನಾವು ಇಬ್ಬರು ಮಾತಾಡೋದಕ್ಕೆ ಭಾಳ ಚೆನ್ನಾಗಿ ಅನಿಸುತ್ತೆ. ಒಂದೊಂದ್ಸರಿ ನಾನು ಹಂಗೆ ಯೋಚನೆ ಮಾಡ್ತೀನಿ. ಬಟ್ ಇದು ಪಕ್ಷಗಳಿಗೆ ಬಿಟ್ಟ ವಿಚಾರ. ಅವ್ರ ಮೈಂಡಲ್ಲಿ ಈ ರೀತಿ ಥಿಂಕಿಂಗ್ ಬರಬೇಕು. ಅವ್ರ ಇಂಟೆಲಿಜೆನ್ಸ್ ಗ್ಯಾದರ್ ಮಾಡ್ಕೊತಾರೆ, ಫೀಡ್ಬ್ಯಾಕ್ ತೊಗೊತಾರೆ. ಸೊ ಆ ಬೇಸಿಸ್ ಮೇಲೆ ಈ ಕ್ಯಾಲ್ಕುಲೇಷನ್ ಮೇಲೆ ಹೋದರೆ ಖಂಡಿತವಾಗಿಯೂ ಪ್ಲಸ್ ಆಗೇ ಆಗುತ್ತೆ. ಯಾಕಂತಂದರೆ ಇವತ್ತು ನಂದೇನು ಒಂದು ಹೆಸರು ಓಡ್ತಾ ಇದೆ ಅಂತ ಅನ್ಬೋದು, ಅದು ಆರ್ಗ್ಯಾನಿಕ್ಕಾಗಿ ಬಿಲ್ಡ್ ಆಗಿರೋದು. ನಾವು ಕೆಲಸ ಮಾಡಿ ಜನಗಳ ಪ್ರೀತಿ ವಿಶ್ವಾಸ ಗಳಿಸಿರೋದ್ರಿಂದ ಹೆಸರು ಇರೋವಂಥದ್ದು. ನೀವು ಹೋದಾಗ ನನಗೆ ಗೊತ್ತಿಲ್ಲ ನೀವು ಎಷ್ಟು ಗಂಟೆ ಬಂದ್ರಿ, ಎಲ್ಲಿ ಇಂಟ್ರ್ಯೂ ಮಾಡಿದ್ರಿ, ನೀವು ನನಗೇನು ಹೇಳೋಗ್ಲಿಲ್ಲ, ಅಥವಾ ನೀವು ಹೇಳಿ ಬಂದಿಲ್ಲ, ಇಲ್ಲಿ ನೀವು ರ್ಯಾಂಡಮ್ ಆಗಿ ಹೋಗಿದ್ರಿ, ಇಂಟ್ರ್ಯೂ ಮಾಡಿದಿರಿ. ನೀವು ಬರೋದು ಗೊತ್ತಾಗಿದ್ರೆ ನಾನು 100 ಜನ ಕಳಿಸೋದೇನು ಕಷ್ಟ ಅಲ್ಲ ನನಗೆ. ಸರ್, ನಾನು ನಿಮ್ಮ ಇಂಟರ್ವ್ಯೂಗೆ ಬರ್ತೀನಿ ಅಂತ ನಿಮಗೆ ಹೇಳ್ತೀನಿ, ನಾನು ಸರ್ವೆ ಮಾಡಕ್ಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಅದು ಸರ್ವೆ ಆಗಲ್ಲ. ಕರೆಕ್ಟ್. ಸೊ ನಾನು ಅದನ್ನು ಕಳಿಸ್ಬಿಡ್ಬೋದು, ನಮ್ಮ ಹುಡುಗ ನಂದೇ ಹೆಸರು ಬರೋ ಥರನೂ ಮಾಡಿಬಿಡ್ಬೋದು ಅಲ್ವಾ. ಸೊ ಈ ರೀತಿ ಆರ್ಗ್ಯಾನಿಕ್ ಆಗಿ ಹಿಂಗೆ ಬಂದಿದೆ ಅಂತ ಅಂದಾಗ ಸೊ ಅದನ್ನು ಪಕ್ಷಗಳು ಗಮನಿಸ್ಬೇಕು ಅದನ್ನು. ಆ ರೀತಿ ಈಗ ನನಗಿಂತ ಚೆನ್ನಾಗಿ ಇನ್ನೊಂದು ಹೆಸರು ಬಂತು ಅಂತಂದ್ರೆ ಅವ್ರಿಗೆ ಟಿಕೆಟ್ ಕೊಡಿ, ಆಯಿತಾ. ನನಗಿಂತ ಚೆನ್ನಾಗಿ ಇನ್ನೊಂದು ಹೆಸರು ಎಲ್ಲ ಕಡೆ ಕೇಳಿ ಬರ್ತಾ ಇದೆ ಅಂತಂದರೆ ಡೆಫಿನೆಟ್ಲಿ ಅವರಿಗೆ ಟಿಕೆಟ್ ಕೊಡಿ. ಸೊ ದಟ್ ಈಸ್ ಆಲ್ಸೋ ಡೆಮೋಕ್ರೆಟಿಕ್ ಆ್ಯಟಿಟ್ಯೂಡ್ ನಾನು ಹೇಳೋವಂಥದ್ದು. ನಿಮಗೆ ಥ್ರೆಟ್ ಕಾಲ್ಸ್ ಬರುತ್ತಾ? ಥ್ರೆಟ್ ಕಾಲ್ಸ್ ಇಲ್ಲ, ಇವತ್ತಿನವ್ರಿಗೆ ಯಾರು ಅದ್ಯಾಕೋ ಗೊತ್ತಿಲ್ಲ, ನನಗೆ ಯಾರು ಎದುರಿಸೋಕ್ಕೂ ಪ್ರಯತ್ನ ಮಾಡಿಲ್ಲ. ಇಲ್ಲ, ಯಾವ ಥ್ರೆಟ್ ಕಾಲು ಬಂದಿಲ್ಲ. ಯಾಕಂದರೆ ಅಂಥ ಬಲಿಷ್ಠ ವ್ಯಕ್ತಿಗಳ ಎದುರುಗಡೆ ಒಬ್ಬ GB ವಿನಯ್ ಕುಮಾರ್ ಅನ್ನೋ ಹುಡುಗ ಓಡಾಡ್ತಿದ್ದಾರೆ, ಕಂಟೆಸ್ಟ್ ಮಾಡ್ತಿದ್ದಾರೆ, ಕುಟುಂಬ ರಾಜಕಾರಣದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಅಂದ್ರೆ, ಯಾಕಂದ್ರೆ ಎರಡೂ ಪಾರ್ಟಿಯಲ್ಲೂ ಕೂಡ ಕುಟುಂಬ ರಾಜಕಾರಣ ಇರುವಂತಹ ಕ್ಷೇತ್ರ ನಿಮ್ದು. ಆ ಮಟ್ಟಿಗೆ ದಾವಣಗೆರೆಯಲ್ಲಿ ಸ್ವಲ್ಪ ಡೆಮೋಕ್ರಸಿ ಇದೆ. ಐ ಶುಡ್ ಅಪ್ರಿಷಿಯೇಟ್. ಬಂದು ಟು ಕ್ರೆಡಿಟ್ ಗೋಸ್ ಟು ಶಾಮ್ನೂರ್ ಕುಟುಂಬ ಅಂತಾನೆ ಹೇಳ್ತೀನಿ. ಅವ್ರು ಬಂದು ಎದುರಿಸೋದು, ಫೋನ್ ಮಾಡಿ ಇದು ಮಾಡೋದು, ಇವತ್ತಿನವ್ರಿಗೆ ಆ ಥರ ಏನು ಮಾಡಿಲ್ಲ ಅವರು. ಬಟ್ ಅವರು ಪಕ್ಷದವ್ರನ್ನ ಕಳಿಸಿ ಪ್ರೆಸ್ ಮೀಟ್ ಮಾಡಿಸಿ ನನ್ನನ್ನು ಕೌಂಟ್ರ್ ಮಾಡ್ತಾರೆ. ದಟ್ ವೇ ಆ ಥರ ಡೆಮೋಕ್ರೆಟಿಕ್ ಮಾಡಿದ್ದಾರೆ. ಬಟ್ ಮುಂಚೆ ಹಂಗೆಲ್ಲ ಇತ್ತಂತೆ, ಗೊತ್ತಿಲ್ಲ ನನಗೆ, ಬಿಕಾಸ್ ನಾವು ಚಿಕ್ಕವರಿದ್ವಿ. ಬಟ್ ಇವಾಗ ಅದೇನೋ ಅವ್ರಿಗೆ ಅನ್ಸಿರ್ಬೋದು ನಾನು ಪವರ್ಫುಲ್ ಅಂತ, ಗೊತ್ತಿಲ್ಲ. ಐ ಮೇ ಬಿ ಆನ್ ಆರ್ಡಿನರಿ ಮ್ಯಾನ್. ಬಟ್ ಈಗಿನ ಕಾಲದಲ್ಲಿ, ಈಗಿನ ಮೀಡಿಯಾ ಕಾಲದಲ್ಲಿ, ಆಮೇಲೆ ನಮಗೂ ರೀಚ್ ಇದೆ, ನಮಗೂ ನೆಟ್ವರ್ಕ್ ಇದೆ ಅನ್ಕೊಂಡಿದ್ರ. ಎಲ್ಲಕ್ಕಿಂತ ಮುಖ್ಯವಾಗಿ ಆನೆಸ್ಟ್ ಬದುಕಿದೀವಿ, ಹಂಗಾಗಿ ಥ್ರೆಟನ್ ಮಾಡಕ್ಕೆ ಏನಿಲ್ಲ. ಲೋಕಸಭಾ ಎಲೆಕ್ಷನ್ ಸಂದರ್ಭದಲ್ಲಿ ಅಲ್ಲೊಬ್ರು ಇಲ್ಲೊಬ್ರು GB ವಿನಯ್ ಕುಮಾರ್ ಅಂದ್ರೆ ಯಾರು ಬರಬೇಕು ಅನ್ನೋದನ್ನ ಮಾತಾಡ್ತಿದ್ರು. ಆದ್ರೆ ಈಗ ಬೈ ಎಲೆಕ್ಷನ್ ಟೈಮಲ್ಲಿ ಒಂದೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ 10 ಜನ ಮಾತಾಡ್ತಾರೆ ಅಂತಂದ್ರೆ ದಟ್ ಇಸ್ ಡ್ರಾಸ್ಟಿಕ್ ಚೇಂಜ್. ಅನ್ಕೊಂಡಿದ್ರ ಹಿಂಗಾಗುತ್ತೆ ಇಷ್ಟು ಸ್ಪೀಡ್ ಆಗಿ? ಇಲ್ಲ, ಅನ್ಕೊಂಡಿರ್ಲಿಲ್ಲ ಖಂಡಿತ. ಬಟ್ ನಾವು
ವಿ ಆರ್ ಆಲ್ ಲಕ್ಕಿ ಆ್ಯಂಡ್ ಫಾರ್ಚುನೇಟ್ ಇವಾಗ ಈ ಏಜಲ್ಲಿ. ಯಾಕಂದರೆ ವಿ ಹ್ಯಾವ್ ಮೀಡಿಯಾ, ವಿ ಹ್ಯಾವ್ ಸೋಷಿಯಲ್ ಮೀಡಿಯಾ, ವಿ ಹ್ಯಾವ್ ಯು ಪೀಪಲ್, ವೆಲ್ ವಿಷರ್ಸ್, ಮೀಡಿಯಾ. ಸೊ ಅದು ಆ್ಯಂಪ್ಲಿಫೈ ಆಗುತ್ತೆ, ರೈಟ್? ಸೊ ಹಾಗಾಗಿ ಬಟ್ ಅಗೇನ್ ಬರೀ ಸೋಷಿಯಲ್ ಮೀಡಿಯಾದಲ್ಲೇ ಇಮೇಜ್ ಬಿಲ್ಡ್ ಮಾಡ್ಕೊಳ್ಳೋದು ಬೇರೆ, ನಾವು ಸೋಷಿಯಲ್ ಮೀಡಿಯಾದಲ್ಲಿ ತೋರಿಸೋದು ಗ್ರೌಂಡಲ್ಲಿ ಏನು ಮಾಡ್ತೀವಿ ಅಂತ. ಗ್ರೌಂಡಲ್ಲಿ ಏನಾರು ಮಾಡಿದರೆ ಮಾತ್ರ ಅಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇರೋವಂಥದ್ದು. ಅದು ಜನಗಳಿಗೆ ಗೊತ್ತಾಗ್ತಾ ಇದೆ. ಇವತ್ತು ನಾನು ದಾವಣಗೆರೆಯಲ್ಲಿ ಮಾಡಿದ್ದು ಹೊನ್ನಾಳಿಯವ್ರಿಗೆ ಗೊತ್ತಾಗುತ್ತೆ, ಹೊನ್ನಾಳಿಯಲ್ಲಿ ಮಾಡಿದ್ದು ದಾವಣಗೆರೆ ಅಥವಾ ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸೋಷಿಯಲ್ ಮೀಡಿಯಾ ಇಸ್ ಅ ಟೂಲ್ ಫಾರ್ ಯು. ಟೂಲ್, ಬಟ್ ಕೆಲಸ ಮಾಡಿದ್ರೆ ಅಷ್ಟೇ ಸೋಷಿಯಲ್ ಮೀಡಿಯಾ ಯೂಸ್ ಆಗೋದು. ಕೆಲಸ ಮಾಡ್ದಂಗೆ ಕಮೆಂಟ್ ಅಲ್ಲಿ ಅಲ್ಲೆಲ್ಲ ಬಂದ್ಬಿಡುತ್ತೆ ಸರ್ ರಿಪೋರ್ಟ್, ಆಲ್ಮೋಸ್ಟ್ ಆಲ್. ಸಿ ಒಂದು 5% ಪೀಪಲ್ ಲೈಕ್ ಟಾರ್ಗೆಟ್ ಮಾಡ್ತಿದ್ದಾರೆ, ನೆಗೆಟಿವ್ ಕಮೆಂಟ್ಸ್ ಮಾಡ್ತಿದ್ದಾರೆ ಅಂತಂದ್ರೆ ರೆಸ್ಟ್ ಆಫ್ 95% ಆಫ್ ಪೀಪಲ್ ದೆಲ್ ಅಪ್ರಿಷಿಯೇಟ್, ನೀವು ಒಳ್ಳೆ ಕೆಲಸ ಮಾಡಿದ್ರಿ ಅಂತಂದ್ರೆ, ಅಥವಾ ದೆಲ್ ಕ್ರಿಟಿಸೈಸ್. ಡೆಮೋಕ್ರಸಿನಲ್ಲಿ 40% ಕ್ರಿಟಿಸೈಸ್ ಮಾಡಿ 60% ಅಪ್ರಿಷಿಯೇಟ್ ಮಾಡಿದ್ರೆ ಗುಡ್ ಡೆವಲಪ್ಮೆಂಟ್. 51% ಅಪ್ರಿಷಿಯೇಟ್ ಮಾಡಿ 49% ಕ್ರಿಟಿಸೈಸ್ ಮಾಡಿದ್ರೆ ದಟ್ಸ್ ಎ ಗುಡ್ ಡೆವಲಪ್ಮೆಂಟ್. ಬಟ್ ನನ್ನ ವಿಚಾರದಲ್ಲಿ ಇವನ್ ಐ ಹ್ಯಾವ್ ಸೀನ್ ಕಮೆಂಟ್ ಅದೆಲ್ಲ ಇರ್ಬೋದು, ನಿಯರ್ಲಿ 90% ಪಾಸಿಟಿವ್ ಇದೆ. ಬಟ್ ಅದು ಹಿಂಗೆ ಇರೋದಿಲ್ಲ. ಅದು ನಾನು ನಾಳೆ ಯಾವ್ದಾದ್ರು ಒಂದು ರಾಷ್ಟ್ರೀಯ ಪಕ್ಷಕ್ಕೆ ಹೋದರೆ ಆಟೋಮೆಟಿಕಲಿ ಆ ಕಡೆ 40-50% ಆಪೋಸ್ ಮಾಡೋರು ನೀವು ಎಷ್ಟಾದರೂ ಒಳ್ಳೆ ಕೆಲಸ ಮಾಡಿ ಅದನ್ನ ಕ್ರಿಟಿಸೈಸ್ ಮಾಡೋರು, ಆಪೋಸ್ ಮಾಡೋರು ಇದ್ದೇ ಇರ್ತಾರೆ. ದಟ್ ಈಸ್ ದಿ ವೆರಿ ನೇಚರ್ ಆಫ್ ಡೆಮೋಕ್ರಸಿ. ಅದು ನಾವಿಲ್ಲಿ ಎಮ್ಮೆ ಚರ್ಮ ಬೆಳೆಸ್ಕೊಂಡು ಅದಕ್ಕೆಲ್ಲ ಸೆನ್ಸಿಟಿವ್ ಆಗಿ ಹೋಗ್ಬಾರ್ದು. ಈಗ GB ವಿನಯ್ ಕುಮಾರ್ ಅವರು ತೆರೆದ ಮನಸ್ಸಿನಿಂದ ಅಪಾರ್ಚುನಿಟಿಗೋಸ್ಕರ, ಸ್ಪೆಷಲಿ ಈ ಫ್ಲಾಗ್ ಅಂತಾನೋ ಅಥವಾ ಒಂದು ರಾಷ್ಟ್ರೀಯ ಚಿಹ್ನೆಗೋಸ್ಕರ ವೇಟ್ ಮಾಡ್ತಾ ಇದ್ದೀರಿ ಅಂತ ಈ ಎಲೆಕ್ಷನಲ್ಲಿ ಕನ್ಸಿಡರ್ ಮಾಡಬಹುದು. ಒಂದು ರೀತಿಯಲ್ಲಿ ಹೇಳ್ಬೋದಂಗೆ. ಬಟ್ ಪ್ಯಾರಲಲ್ ಆಗಿ, ಸೈಮಲ್ಟೇನಿಯಸ್ ಆಗಿ ಈಗ ನಮ್ಮದೇ ಆದಂಥ ಒಂದು ವರ್ಚಸ್ಸು, ನಮ್ಮದೇ ಶಕ್ತಿ ಕೂಡ ಬೆಳೆಸ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಓಕೆ, ವರ್ಸ್ಟ್ ಕೇಸ್ ಸಿನಾರಿಯೋದಲ್ಲಿ ಇವಾಗ ನಾವು ವೆರಿ ಅನ್ಲೈಕ್ಲಿ ಅವರು ನಮ್ಮನ್ನ ಕರೆದು ಅಪರ್ಚುನಿಟಿ ಕೊಡೋದು ಈಗಿರೋ ಇದರಲ್ಲಿ. ಸೊ ನಾವೇನು ಮಾಡಬೇಕು, ನಮ್ಮ ಶಕ್ತಿನೂ ಬೆಳೆಸ್ಕೊತಾ ಇರಬೇಕು. ಸೊ ಹಾಗಾಗಿ ನಮ್ಮ ಸ್ವಾಭಿಮಾನಿ ಬಳಗ ಕಟ್ಟಿ ಅದನ್ನು ರಾಜ್ಯ ತುಂಬ ಒಂದು ಬಲಿಷ್ಠ ಸಂಘಟನೆ ಆಗಲಿ ಅಂತ. ಇವಾಗ ರಾಜ್ಯ ಮಟ್ಟದ ಒಂದು ಬಲಿಷ್ಠ ಸಂಘಟನೆ ಅಂತಂದಿಲ್ಲ. ಇವಾಗ ಇದ್ದವೆಲ್ಲ ಒಡೆದೋಗಿದ್ದಾವೆ. ರಕ್ಷಣಾ ವೇದಿಕೆ ಇದ್ದರೆ 100 ರಕ್ಷಣಾ ವೇದಿಕೆ ಆಗಿದ್ದಾವೆ. ರೈತ ಸಂಘಗಳು 100 ರೈತ ಸಂಘಗಳಾಗಿದ್ದಾವೆ. ಯೂತ್ಗೆ ಅಂತಂದು ಒಂದು ಫೋರಮ್ ಇಲ್ಲ ನಮ್ಮ ರಾಜ್ಯದಲ್ಲಿ. ಯೂತ್ಗೆ ಅನ್ನೋದು ಒಂದು ಯಾವುದೂ ಇಲ್ಲ. ಸೊ ನಮ್ಮ ಸ್ವಾಭಿಮಾನಿ ಬಳಗದಲ್ಲಿ ಎಲ್ಲ ಒಳಗೊಂಡ. ಏನಾಗುತ್ತೆ ಸ್ವಾಭಿಮಾನಿ ಬಳಗದಲ್ಲಿ? ಅಲ್ಲಿ ಒಂದು ಮೇನ್ ಇಂಟೆನ್ಷನ್ ಏನು ಅಂತಂದರೆ ಶೋಷಿತರಿಗೆ ಧ್ವನಿ ಆಗೋದು ಅಂತಂದ್ಬಿಟ್ಟು. ಸೊ ಬೇಸಿಕಲಿ ಅದನ್ನ ಹೆಂಗೆ ಧ್ವನಿ ಆಗೋದು, ಅವರಿಗೆ ಒಂದು ಹೊಸ ರಾಜಕೀಯ ಪ್ರಜ್ಞೆ ಮೂಡಿಸ್ಬೇಕು, ಅವ್ರಿಗೆ ಒಂದು ಧೈರ್ಯ ತುಂಬಬೇಕು, ಬೆಟರ್ ಎಜುಕೇಷನ್ ಕೊಡಬೇಕು, ಎಜುಕೇಟ್ ಮಾಡಬೇಕು. ಸೊ ಅಂಬೇಡ್ಕರ್ ಹೇಳ್ದಂಗೆ ಎಜುಕೇಟ್, ಆರ್ಗನೈಸ್, ಅಜಿಟೇಟ್ ಅಂತಂದ್ಬಿಟ್ಟು. ಅಜಿಟೇಷನ್ ಅಂದರೆ ಹೋರಾಟ ಮಾಡೋದು ಅಥವಾ ಆರ್ಗನೈಸ್ ಮಾಡೋದು ಇಂಪಾಸಿಬಲ್ ವಿತೌಟ್ ಎಜುಕೇಷನ್. ಅದು ಸೊ ನಮ್ಮ ಸ್ವಾಭಿಮಾನಿ ಬಳಗದಿಂದ ಎಲ್ಲ ಸ್ಕೂಲು, ಕಾಲೇಜ್ ಎಲ್ಲ ಕಡೆ ಹೋಗಿ ಏನು ಮಾಡ್ತಾ ಇದ್ದೀವಿ, ಜನಗಳನ್ನ ನಾನು ಆರ್ಗನೈಸ್ ಮಾಡ್ತಾ ಇದ್ದೀನಿ. ಎಸ್ಪೆಷಲಿ ಯೂತ್ ಮೈಂಡ್ಸ್ನ. ಅವರಿಗೆ ಅವ್ರದ್ದೇ ಆದ ಒಂದು ಭಾಷೆಯಲ್ಲಿ ಅರ್ಥ ಆಗೋ ರೀತಿಯಲ್ಲಿ ಹೆಂಗೆ ಅವ್ರು ವಿಕ್ಟಿಮ್ಸ್ ಆಗಿದ್ದಾರೆ ಈಗಿರೋ ಒಂದು ವ್ಯವಸ್ಥೆಯಲ್ಲಿ. ವಿಕ್ಟಿಮ್ಸ್ ಆಗಿದ್ರೆ ಅವ್ರಿಗೆ ಗೊತ್ತಿರಲ್ಲ ನಾನು ವಿಕ್ಟಿಮ್ ಅಂತ. ದ ಲೈಫ್ ಇಟ್ ಸೆಲ್ಫ್ ಈಸ್ ಲೈಕ್ ದಿಸ್ ಅನ್ನೋದು ಒಂದು ಫ್ಲೋನಲ್ಲಿ ಹೋಗ್ತಾ ಇರ್ತಾರೆ. ಹಂಗೆ ಆಗಬಾರ್ದು. ಆ ಫ್ಲೋನಲ್ಲಿ ಹೋಗ್ತಾ ಇದ್ದಾಗ ಏನಾಗುತ್ತೆ, ಒಂದು ಏಜ್ ಬಂದಾಗ ಆಪರ್ಚುನಿಟೀಸ್ ಇಲ್ದಂಗೆ ಮತ್ತೆ ಡಬಲ್ ವಿಕ್ಟಿಮ್ ಆಗ್ತಾರೆ. ನಿರುದ್ಯೋಗಿಗಳಾಗ್ತಾರೆ, ಊರಲ್ಲಿ ಆ್ಯಂಟಿ ಸೋಷಿಯಲ್ ಎಲಿಮೆಂಟ್ ಆಗ್ತಾರೆ, ವ್ಯಸನಿಗಳಾಗ್ತಾರೆ, ಇನ್ನೇನೋ ಆಗುತ್ತೆ. ಅದು ಅಗೇನ್ ಪಾರ್ಟ್ ಆಫ್, ನಾವು ಅದ್ರ ವಿರುದ್ಧ ಏನು ಮಾಡ್ಬೇಕನ್ನೋದು ಗೊತ್ತಾಗ್ತಿಲ್ಲ ಜನಕ್ಕೆ. ಸೊ ಸ್ವಾಭಿಮಾನಿ ಬಳಗದಿಂದ ಮೇಜರ್ ಆಗಿದ್ದು ದಿಸ್ ಈಸ್ ದಿ ವೆರಿ ಫೌಂಡೇಶನ್ ಅಂತ. ಯಾಕಂದರೆ ಇದು ಆಯಿತು ಅಂದಾಗ ನೆಕ್ಸ್ಟ್ ಅವ್ರ ಕ್ಷೇತ್ರದಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಒಂದು ಧೈರ್ಯ ಬರುತ್ತೆ. ನಾನು ಹೋರಾಟ ಮಾಡ್ತೀನಿ, ಆಮೇಲೆ ನಾನು ಟಿಕೆಟ್ ಕೇಳ್ತೀನಿ, ನಾನು ಅವಕಾಶಗಳನ್ನ ಕೇಳ್ತೀನಿ. ಇದು ಜನಗಳಿಂದ ಬದಲಾವಣೆ ಆಗಬೇಕು ಮೇನ್ಲಿ. ಇಟ್ಸ್ ಎ ವೆರಿ ಲಾಂಗ್ ಪ್ರಾಸೆಸ್ ಇದು. ಸೊ ಇದನ್ನು ಮಾಡ್ತಾ ಇದ್ದೀನಿ. ಹಂಗೇನೆ ಈಗ 26ನೇ ತಾರೀಕು ನಂದಗಡದಲ್ಲಿ ರಾಯಣ್ಣವರ ಸಮಾಧಿ ಹತ್ರ ಅಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಹೋರಾಟ ಶುರು ಆಗ್ತಾ ಇದೆ. ಪಾದಯಾತ್ರೆ ಮಾಡ್ತಾ ಇದ್ದೀವಿ. ಅಲ್ಲಿ ಈ ರೀತಿ ಇದೆ, ಇಷ್ಟು ತನಕ ಹೇಳಿದ್ನಲ್ಲ, ಹೊಸ ರಾಜಕೀಯ ಪ್ರಜ್ಞೆ ಅನ್ನೋದು ಮತ್ತು ಸಂಘಟನೆ ಅನ್ನೋದು. ಇಲ್ಲೇನು ಮಾಡಿಬಿಟ್ಟಿದ್ದಾರೆ, ಜಾತಿ ವಿಚಾರದಲ್ಲಿ ಎಲ್ಲರನ್ನೂ ಹೊಡೆದಾಕಿ ಸಣ್ಣ ಸಣ್ಣ ಜಾತಿಗಳ್ನೂ ಕೂಡ ದೂರ ಮಾಡಿಬಿಟ್ಟಿದ್ದಾರೆ. ಆ ಒಂದು ಯೂನಿಟಿ ಇಲ್ಲ ನಮ್ಮಲ್ಲಿ. ಯೂನಿಟಿ ಇಲ್ಲದೆ ಇರೋದ್ರಿಂದ ಇಟ್ ಈಸ್ ವೆರಿ ಈಸಿ ಟು ರೂಲ್ ಅಸ್. ಒಂದು ಯಾವುದೋ ಒಂದು ಜಾತಿ ಹೆಸರಲ್ಲಿ ಹಂಗೆ ಆಗಬಾರ್ದು. ಯುನೈಟೆಡ್ ಆಗಿ ಎಲ್ಲ ಅಂತಂದು ಮಾಡ್ತಾ ಇದ್ದೀವಿ. ಸೊ ಈ ತಿಂಗಳು 26ನೇ ತಾರೀಕು ಅದಾದಮೇಲೆ ಫೆಬ್ರವರಿಯಿಂದ ನಾನು ಸ್ಟೇಟ್ ಟೂರ್ ಮಾಡಿ ಆರ್ಗನೈಸ್ ಅಂತ ಇಷ್ಟು ದಿನ ಕಾರ್ಯಕ್ರಮಗಳು ಅಟೆಂಡ್ ಮಾಡೋಕ್ಕೆ ಹೋಗ್ತಾ ಇದ್ವಿ. ನೆಕ್ಸ್ಟ್ ಹೋಗ್ತಾ ಇರೋದು ಆರ್ಗನೈಸ್ ಮಾಡೋದಕ್ಕಂತಲೇ. ವೆರಿ ಗುಡ್ ರೆಸ್ಪಾನ್ಸ್. ನೀವು ಬನ್ನಿ ಯಾವಾಗಾದ್ರೂ, ತುಂಬ ಒಳ್ಳೆ ರೆಸ್ಪಾನ್ಸ್. ಡೇವಿಡ್ ಲೀಡರೇ ಮಾಡೋಣ ಆ ಟೈಮಲ್ಲಿ. ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ರಾಯಚೂರು ಹೋದ್ರೂ ರೆಸ್ಪಾನ್ಸ್ ಇದೆ, ಬೀದರ್ ಹೋದ್ರೂ ರೆಸ್ಪಾನ್ಸ್ ಇದೆ, ಕಲಬುರ್ಗಿ ಹೋದ್ರು. ಐ ಆಮ್ ನಾಟ್ ಎನ್ MLA, ಐ ಆಮ್ ನಾಟ್ ಎನ್ MP, ಐ ಡೋಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಪೊಸಿಷನ್.
ಸರ್ಕಾರದ ಕಾರ್ ತೊಗೊಂಡೋಗಲ್ಲ, ಒಂದು ಪ್ರೈವೇಟ್ ವೆಹಿಕಲ್ಲು ನಮ್ಮದೇ ಖರ್ಚಲ್ಲಿ ಹೋಗ್ತೀವಿ. ಮತ್ತು ಯಾರನ್ನೂ ದೊಡ್ಡ ದೊಡ್ಡ ವ್ಯಕ್ತಿಗಳನ್ನ ಸೆಲೆಬ್ರಿಟೀಸ್ ಕರ್ಕೊಂಡು ಹೋಗಲ್ಲ, ರೈಟ್? ದೇರ್ ಈಸ್ ಎ ನೀಡ್ ಆ್ಯಂಡ್ ದೇರ್ ಈಸ್ ಎ ಡಿಮ್ಯಾಂಡ್ ಬೈ ದ ಪೀಪಲ್. ಜನಗಳಿಂದ ಒಂದು ಬದಲಾವಣೆ ಬೇಕನ್ನೋ ಒಂದು ಡಿಮ್ಯಾಂಡ್ ಇದೆ. ಸೊ ಎರಡು ಪಕ್ಷಗಳು ಕಾಯ್ತಿದ್ದೀನಿ ಅನ್ನೋದಕ್ಕಿಂತ ನಾವು ಒಂದು ಶಕ್ತಿಯಾಗಿ ಬೆಳೆಯೋಣ, ಇನ್ನೊಬ್ಬರನ್ನು ಬೆಳೆಸೋಣ ಅನ್ನೋದು ಮೇಜರ್ ಇದೆ. ಬಟ್ ಅದು ಬೆಳೆದ್ರೆ ವೆಲ್ ಆ್ಯಂಡ್ ಗುಡ್, ಅದನ್ನೇ ಮುಂದೆ ಕ್ಯಾರಿ ಫಾರ್ವರ್ಡ್ ಮಾಡ್ಕೊಂಡು ಹೋಗ್ತೀವಿ. ಬಟ್ ದಿಸ್ ಈಸ್ ಎ ವಿಷನ್. ಅದು ರಿಯಾಲಿಟಿ ಆಗಬೇಕಂದ್ರೆ ಸಿಕ್ಕಾಬಟ್ಟೆ ಹೋರಾಟ ಮಾಡಬೇಕು, ಸಿಕ್ಕಾಬಟ್ಟೆ ರಿಸೋರ್ಸಸ್ಸು. ಸೊ ಅದು ಆಗದೇ ಇದ್ದು ಪಕ್ಷದಲ್ಲಿ ಸೊ ನಮಗೆ ಯಾವುದು ಎಲ್ಲಿ ನಮಗೆ ನಮ್ಮ ಜೊತೆ ನಂಬ್ಕೊಂಡು ಯಾರು ಇರ್ತಾರೆ ಅವರಿಗೆ ಬೆಳೆಯೋದಕ್ಕೆ ಅವಕಾಶ ಇದೆ ಅಂತ ಅನ್ಸುತ್ತೆ, ನಾವು ಅಲ್ಲಿ ಹೋಗ್ಲೇಬೇಕು. ವೆಲ್ ಸರ್, ನಾನು ಒಂದಿಷ್ಟು ಹೆಸರು ತಗೊಳ್ತೀನಿ, ಕ್ವಿಕ್ ಆಗಿ ನಿಮ್ಗೆ ಅವ್ರ ಬಗ್ಗೆ ಏನ್ಸುತ್ತೆ ಅಂತ ಹೇಳಬೇಕು. ಟ್ರಿಕ್ಕಿ ಕ್ವಶನ್ ಇದು. ಯಾ ಸೊ ಸಿದ್ದರಾಮಯ್ಯ ಮೋಸ್ಟ್ ಇಂಟೆಲಿಜೆಂಟ್ ಲೀಡರ್ ದಟ್ ಇಂಡಿಯಾ ಹ್ಯಾಸ್ ಸೀನ್ ಇನ್ ರೀಸೆಂಟ್ ಟೈಮ್ಸ್ ಅಂತಂದು. ಯಾಕಂದರೆ ತುಂಬ ಡಿಸ್ಅಡ್ವಾಂಟೇಜಸ್ ಪೊಸಿಷನಿಂದ ಈ ಥರ ಬೆಳೆದು ಬರೋದಕ್ಕೆ ಅವರು ಒಂದು ಪೊಲಿಟಿಕಲ್ ಇಂಟೆಲಿಜೆನ್ಸ್ ಅಂತ ಕಲಿಯೋದು ಭಾಳ ಇದೆ ಅವರಂತ. ಓಕೆ. ಸೊ ಬಿ ಎಲ್ ಸಂತೋಷ್ ಅವ್ರನ್ನ ನಾನು ಭೇಟಿ ಮಾಡಿ ಮಾತಾಡಿಸಿಲ್ಲ, ಒಂದೆರಡು ಫಂಕ್ಷನಲ್ಲಿ ನೋಡಿದ್ದೀವಿ. ಬಟ್ ಅವ್ರ ಬಗ್ಗೆ ಕೇಳಿರೋದು ಅದನ್ನೆಲ್ಲ ನೋಡಿದರೆ ಇವಾಗ ಏನೋ ರೀಸೆಂಟ್ BJP ಸಕ್ಸಸ್ ಆಗಿದೆ, ಅದಕ್ಕೆ ಈಸ್ ಸ್ಟ್ರಾಟಜಿ ಮೇಕರ್ ವೆರಿ ಕ್ರೂಷಿಯಲ್. ಅವರೆಲ್ಲಿ ಪಬ್ಲಿಕಲ್ಲಿ ಬರೋದಂಗೆ ಮಾಡ್ತಾರಂತೆ. ಸೊ ಹಂಗೆ ನೋಡಿದರೆ ಐ ಥಿಂಕ್ ಈಸ್ ಆಲ್ಸೋ ಇಂಟೆಲಿಜೆನ್ಸ್ ವೈಸು. ಬಟ್ ಗೋಯಿಂಗ್ ಬೈ ದ ಫೀಡ್ಬ್ಯಾಕ್ ವಿ ಗೆಟ್, ಐ ಥಿಂಕ್ ಈಸ್ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಇಂಡಿವಿಜುವಲ್ ಅಂತ ನನಗೆ ಅನ್ನಿಸ್ತದೆ. ಓಕೆ. ಸೊ ಡಿ ಕೆ ಶಿವಕುಮಾರ್ ಅವರು ಈಸ್ ಎ ಆರ್ಗನೈಸೇಷನಲ್ ಮ್ಯಾನ್. ಅವರು ಸಂಘಟನೆ ನೋಡಿ ಅವ್ರನ್ನ ಕಲಿಬೇಕಂತ ಅನಿಸುತ್ತೆ ನನಗೆ. ಯಾಕಂದರೆ ಆ ಪಕ್ಷದೊಳಗಿದ್ದ ನಾನು ನೋಡಿದ್ದೀನಿ, ಇವನ್ ಮೈನ್ಯೂಟಿಂದ ಹಿಡಿದು ಇದ್ರ ತನಕನೂ ಮಾಡ್ತಾರೆ. ಅವ್ರ ಸಂಘಟನೆನ ಉಪಯೋಗಿಸ್ಕೊಂಡಿದ್ರೆ ಕಾಂಗ್ರೆಸ್ ಪಕ್ಷ ಐ ಥಿಂಕ್ ನ್ಯಾಷನಲ್ ಲೆವೆಲಲ್ಲೇ ಇನ್ನೂ ಚೆನ್ನಾಗಿ ಚಾನ್ಸ್ ಇದೆ ಅಂತ ನನಗೆ ಅನಿಸುತ್ತೆ. ಸಂಘಟನಾ ಚತುರ ಅಂತ. ಓ ವೆಲ್ ಸೆಡ್. ವಿಜಯೇಂದ್ರ ಅವರು ಈಸ್ ಎ, ನಾನು ಅಬ್ಸರ್ವ್ ಮಾಡಿದ್ದು, ಯಡಿಯೂರಪ್ಪ ಅವ್ರ ಪುತ್ರ ಆದರೂ ಕೂಡ ಅವರು ಇಂಡಿವಿಜುವಲ್ ಐಡೆಂಟಿಟಿಯಿಂದ ಬಂದಿದ್ದಾರೆ ಮತ್ತು ಆ ಥರ ಬೆಳೆಸ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದು. ಸೊ ಈಸ್ ಆಲ್ಸೋ ಎ ಫೈಟರ್. ಯು ಕ್ಯಾನ್ ಸಿ ದಿ ಆಂಬಿಷನ್. ಬೀದಿಗಿಳಿದು ಹೋರಾಟ ಮಾಡುವಂಥ ಒಂದಿದೆ. ಅಂದರೆ ನಾವು ಒಂದು ನೆಕ್ಸ್ಟ್ ಜನರೇಷನ್ ಅಂತ ಬಂದಾಗ ಪೊಲಿಟಿಕ್ಸಲ್ಲಿ ನಾವು ಬೀದಿಗಿಳಿದು ಸಂಘಟನೆ ಮಾಡಬೇಕು, ಹೋರಾಟ ಮಾಡಬೇಕು, ಮನೇಲಿ ಕುತ್ಕೊಂಡು ಹೋರಾಟ ಮಾಡೋದಲ್ಲ, ಬೀದಿಲಿ ಎಳೆದು ಹೋರಾಟ ಹಂಗಿರ್ತಾರೆ. ಬಟ್ ಇವರು ಹಂಗಿಲ್ಲ. ಐ ಹ್ಯಾವ್ ಸೀನ್ ಗ್ರೌಂಡಲ್ಲಿ ಇತ್ಕೊಂಡು ಹೋರಾಟ ಮಾಡ್ತಾರೆ. ಸೊ ವಿ ಕ್ಯಾನ್ ಸೇ ಈಸ್ ಎ ಫೈಟರ್ ಅಂತಂದು. ರೈಟ್. ಸಮರ್ಥ್ ಮಲ್ಲಿಕಾರ್ಜುನ್ ನಾನು ಮೀಟ್ ಮಾಡಿಲ್ಲ, ಗೊತ್ತಿಲ್ಲ. ಪಾಪ ಎಲ್ಲ ಒಳ್ಳೆಯರೇ ಇರ್ತಾರೆ ವ್ಯಕ್ತಿಗಳು. ಬಟ್ ದಾವಣಗೆರೆಗೆ ಅವರು MLA ಬರಬಾರ್ದು ಅನ್ನೋದು ನಮ್ಮ ಅಪೇಕ್ಷೆ ಅಂತಂದ್ಬಿಟ್ಟು. ಸಮರ್ಥರು ಇರ್ಬೋದು, ಇಲ್ಲ ಅಂತಂದಲ್ಲ, ಬಿಸ್ನೆಸ್ಸಲ್ಲಿ ಸಮರ್ಥ ಇರ್ಬೋದು ಅವರು. ಸೊ ಅದು ಚೆನ್ನಾಗಿದೆ ಅವ್ರದ್ದೆಲ್ಲ, ನಡ್ಸ್ಕೊಂಡು ಹೋಗಲಿ, ಹೊಸಬರಿಗೆ ರಾಜಕೀಯ ಅಧಿಕಾರ ಕೊಡಲಿ. ನಾಟ್ ಇನ್ ಪಾಲಿಟಿಕ್ಸ್ ಬೇಡ, ಯಾಕಂದ್ರೆ ಅವರಿಗೆ ಅನ್ಡ್ಯೂ ಅಡ್ವಾಂಟೇಜ್ ಇದೆ ಅವರಿಗೆ. ಈಗ ನಾನು ಹೇಳಿದ್ನಲ್ಲ, ಹಿಂಗೆಲ್ಲ ಓಡಾಡಬೇಕಾಗಿಲ್ಲ, ಸಂಘಟನೆ ಮಾಡಬೇಕಾಗಿಲ್ಲ, ಫೈಟ್ ಮಾಡಬೇಕಾಗಿಲ್ಲ, ಇಂಟೆಲಿಜೆನ್ಸ್ ಬೇಕಿಲ್ಲ, ಏನೂ ಇಲ್ಲ, ಬೇಜಾನ್ ದುಡ್ಡಿದೆ, ಹೆಸರಿದೆ, ಗೆದ್ದು ಬಂದುಬಿಡ್ತಾರೆ. ಸೊ ಅಗೇನ್ ಆ್ಯಂಟಿ ಡೆಮೋಕ್ರೆಟಿಕ್ ಆಗುತ್ತೆ. ಸೊ ಹಾಗಾಗಿ ಹೊಸೊಬ್ರಿಗೆ ಅವಕಾಶ ಕೊಡಲಿ, ಅವ್ರಿಗೆ ಒಳ್ಳೇದಾಗಲಿ, ಲೈಫಲ್ಲಿ ಒಳ್ಳೇದಾಗಲಿ, ಖಂಡಿತ ಒಳ್ಳೇದಾಗಲಿ, ಎತ್ತರಕ್ಕೆ ಬೆಳೀಲಿ. ಧೀರುಭಾಯಿ ಅಂಬಾನಿ ಅಥವಾ ಮುಖೇಶ್ ಅಂಬಾನಿ ಅಷ್ಟು ಇನ್ನೂ ಸ್ವಲ್ಪ ರಿಚ್ ಆಗಲಿ, ಬಟ್ ಪಾಲಿಟಿಕ್ಸ್ ಬೇಡ ಅಂತ. ವೆಲ್ ಸರ್, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ. ಕರೆಕ್ಟ್ ನಾನು ಆನ್ ಟೈಮ್ ನೀವು ಬ್ಯಾಂಗ್ಳೂರ್ಗೆ ಹೋಗಬೇಕು ಅಂತ ಅಂದ್ರಿ. ಬಟ್ ಒಂದು ಲಾಸ್ಟ್ ಕ್ವೆಶನು, 2 ವರ್ಷದ ಹಿಂದೆನೂ ಇದೇ ಕ್ವೆಶನ್ ಕೇಳಿದ್ದೆ, ಈಗಲೂ ಇದೇ ಕ್ವೆಶನ್ ಕೇಳ್ತೀನಿ, ನಿಮ್ಮಿಂದನೂ ಕ್ವಿಕ್ ಆನ್ಸರ್ ಬರುತ್ತೆ ಅಂತ ಅಂದ್ಕೊಳ್ತೀನಿ. ಸೊ ಇದ್ರ ಮೂಲಕ ನಾನು ವೈಂಡ್ ಅಪ್ ಮಾಡ್ತೀನಿ. ಟೀಚರ್ ಪೋಸ್ಟ್ ಅಥವಾ ಟೀಚರ್ ಜಾಬ್ ಅನ್ನೋ ತುಂಬ ರೆಸ್ಪೆಕ್ಟ್ಫುಲ್ ಜಾಬ್. ಈ 2-3 ವರ್ಷದಲ್ಲಿ ನೀವು ಸುಮಾರು ಅನುಭವಿಸಿರ್ಬೋದು ಅಥವಾ ರಾಜಕೀಯದಲ್ಲಿ, ಈಗಲೂ ಅನ್ಸುತ್ತಾ ಬೇಕು ಇದು ಅಂತ? ಈಗ ಬೇಕು ಅಂತ ಇನ್ನೂ ಜಾಸ್ತಿ ಅನ್ನಿಸ್ತಾ, ಹಠ ಬಂದಿದೆ, ಬೇಕು ಅಂತ ಜಾಸ್ತಿ ಅನ್ನಿಸ್ತಾ ಇದೆ. ರೀಸನ್ ಏನು ಅಂತಂದರೆ, ರಾಜಕಾರಣದಲ್ಲಿ ಸಭ್ಯತೆ ಬರಬೇಕು, ರಾಜಕಾರಣದಲ್ಲಿ ಸ್ವಚ್ಛತೆ ಇರಬೇಕು, ರಾಜಕಾರಣದಲ್ಲಿ ಇಂಟೆಲೆಕ್ಚುವಲ್ ಡಿಬೇಟ್ಸ್ ಥಿಂಕಿಂಗ್ ಮಾಡೋವಂಥವ್ರು ಹೆಚ್ಚಾಗಿ ಬರಬೇಕು. ಅವರ್ ಪೀಪಲ್ ಡಿಸರ್ವ್ ಬೆಟರ್ ಅಂತಂದ್ಬಿಟ್ಟು. ಸೊ ಹಾಗಾಗಿ ನಾನು ಒಳ್ಳೆಯೂ ಶ್ರೇಷ್ಠ ಅಂತಂದಲ್ಲ, ಇಲ್ಲಿ ಸುಮಾರು ಜನ, ಸಾವಿರಾರು ಜನ ಇದ್ದಾರೆ ಟ್ಯಾಲೆಂಟೆಡ್ ಇರುವಂಥವ್ರು. ದೇರ್ ಆಲ್ ವೇಟಿಂಗ್. ಈಗಿರೋ ಪೊಲಿಟಿಕ್ಸಲ್ಲಿ ಈ ಥರ ಸ್ವಂತ ಹೋರಾಟ ಮಾಡಿ ಯಶಸ್ಸು ಗಳಿಸ್ಬೋದಾ ಅಂತ. ನಾವು ಆ ರೀತಿ ಒಂದು ಮಾರ್ಗ ಸೃಷ್ಟಿ ಮಾಡೋಣ ಅಂತ. ಆಮೇಲೆ ಒಂದು ಪಾತ್ ಕ್ರಿಯೇಟ್ ಮಾಡಿ, ಆ ಪಾತಲ್ಲಿ ಯಾರ್ಯಾರು ಡಿಗ್ನಿಫೈಡ್ ಆಗಿರ್ತಾರೆ, ಟ್ಯಾಲೆಂಟೆಡ್ ಇರ್ತಾರೆ, ಕೆಲಸ ಮಾಡಿ ಸಾಮಾಜಿಕ ಕಳಕಳಿ ಇರುತ್ತೆ, ಅವರೆಲ್ಲರನ್ನೂ ಜೊತೆಗೆ ಕರ್ಕೊಂಡು ಹೋಗ್ಬಿಟ್ಟು ಮುಂದೊಂದು ದಿನ ವಿಧಾನಸೌಧದಲ್ಲಿ ತುಂಬಿಸೋಣ ಅನ್ನೋದು ದೊಡ್ಡ ಆಸೆ ಇದೆ. ನೀವು ಹೇಳಿರೋ ಮಾತಲ್ಲಿ ಡೆಮೋಕ್ರೆಟಿಕಲಿ ಏನಾಗಬೇಕು, ಯೂತ್ಸಿಗೆ ಏನಾಗಬೇಕು ಅನ್ನೋದೇ ಇದೆ. ಸೊ ಒಳ್ಳೇದಾಗಲಿ. ಥ್ಯಾಂಕ್ ಯು.
ಮತ್ತೆ ನೋಡೋಣ, ಆದಷ್ಟು ಬೇಗ ಭೇಟಿ ಆಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ವೆಲ್, ಇದು GB ವಿನಯ್ ಕುಮಾರ್ ಅವರ ಮಾತಾಗಿತ್ತು. ಅವರ ಹೋರಾಟ ಇರುವಂಥದ್ದು ಕುಟುಂಬ ರಾಜಕಾರಣದ ಜೊತೆ ಹೊರತು ಅಭಿವೃದ್ಧಿಯ ಜೊತೆ ಅಲ್ಲ. ಕುಟುಂಬ ರಾಜಕಾರಣ ಕಂಟಿನ್ಯೂ ಆಗ್ತಾ ಬಂದರೆ ಅಭಿವೃದ್ಧಿ ಆಗಲ್ಲ. ಅಭಿವೃದ್ಧಿ ಆಗಬೇಕು ಅಂತಂದರೆ ಮನೆಯಿಂದ ಹೊರಗಡೆ ಬಂದು ಕೆಲಸ ಮಾಡಬೇಕು ಅನ್ನುವಂಥದ್ದು ಅವ್ರದ್ದಾಗಿದೆ. ಅದೇ ರೀತಿಯಾಗಿ ಪಾರ್ಟಿ ಅಥವಾ ಚಿಹ್ನೆ ಅನ್ನುವಂತಹ ವಿಚಾರಕ್ಕೆ ಬರೋದಾದರೆ ಓಕೆ, ನೋಡೋಣ, ಕಾದು ನೋಡೋಣ, ಆ ಥರ ಏನಾದರೂ ಅಪಾರ್ಚುನಿಟಿ ಬಂದರೆ ಅನ್ನುವಂತಹ ಒಂದು ಮೈಂಡ್ಸೆಟ್ ಕೂಡ ಹೊಂದಿದ್ದಾರೆ. ಮತ್ತೊಂದು, ನಂದೇ ಆಗಿರುವಂತಹ ಒಂದು ಸ್ವಾಭಿಮಾನಿ ಬಳಗ ಶುರು ಮಾಡ್ಕೊಂಡಿದ್ದೀನಿ, ಸಂಘಟನೆ ಮಾಡ್ತೀನಿ, ಅದನ್ನೂ ಕೂಡ ಬಲಿಷ್ಠವಾಗಿ ಬೆಳೆಸ್ತೀನಿ ಅನ್ನುವಂತಹ ಆ ಮೈಂಡ್ಸೆಟ್ ಕೂಡ ಇದೆ. ಇವೆರಡೂ ಮೈಂಡ್ಸೆಟ್ಟಲ್ಲಿ ಯಾವುದು ಗೆಲ್ಲುತ್ತೆ ಅನ್ನೋದನ್ನು ಕಮಿಂಗ್ ಡೇಸಲ್ಲಿ ನೋಡೋಣ. ನಾನು ಹೋಗಿ ಬರೋ ಸಮಯ. ನಮಸ್ಕಾರ.